Hello friends, welcome back to GRS program. GRS program ಅಂತ ಒಂದು ಜಾಗ್ರಫಿ ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಮುಂಬರ್ತಿರ್ತಕ್ಕಂತಹ KE ಮತ್ತು KPSC ಎಕ್ಸಾಮ್ಸ್ಗಳಿಗೆ ಒಂದು ರಾಕ್ ಸಾಲಿಡ್ ಪ್ರಿಪರೇಷನ್ಗೋಸ್ಕರ ಈ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಐ ವುಡ್ ಸೇ ಬೈ ವಾಚಿಂಗ್ ಆಲ್ ದೀಸ್ ಕಂಟೆಂಟ್ 100% ಕಾನ್ಫಿಡೆನ್ಸ್ ಬರ್ತದೆ ನಿಮಗೆ. ಜಾಗ್ರಫಿ ಮೇಲೆ ಎಂಥದ್ದೇ ಕ್ವಶನ್ಸ್ಗಳು ಕೇಳಿ ಅವರು ಅದನ್ನು ಸಾಲ್ವ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡ್ಲಿಕ್ಕೆ ಟ್ರೈ ಮಾಡಲಿಕ್ಕೆ ನಾನು. ಸೊ ನಿಮಗೆಲ್ಲ ಈ ಕಂಟೆಂಟ್ಸ್ಗಳು ಮತ್ತು ವಿಡಿಯೋಸ್ಗಳು ಲೈಕ್ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೇನೂ ಕೂಡ ಶೇರ್ ಮಾಡಿಕೊಳ್ರಿ. ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ರಿ ಫ್ರೆಂಡ್ಸ್ ಕಡೆಯಿಂದ. ಆ್ಯಂಡ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮೋಟಿವೇಟ್ ಮಾಡಿರಿ. ಥ್ಯಾಂಕ್ ಯು. ಸೊ ಇವತ್ತಿನ ಒಂದು ಟಾಪಿಕ್ ಯಾವುದು ಅಂತ ಕೇಳಿಬಿಟ್ರೆ ಫುಲ್ ಕಾನ್ಸಂಟ್ರೇಷನ್. ಇವತ್ತಿನ ಟಾಪಿಕ್ ನಾವು ಲಾಸ್ಟ್ ಟಾಪಿಕಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಇವತ್ತಿಗೆ ನಾವೇನು ಮಾಡೋಣ ಅಂದರೆ ದ್ವೀಪಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ, ಓಕೆನಾ? ಸೊ ಇದೇ ಮ್ಯಾಪಲ್ಲಿ ನೀವು ದ್ವೀಪಗಳನ್ನು ನೋಡಿದರೆ ಸರ್ ಇದು ಭಾರತ ಅಂದ್ಕೊಳ್ರಿ. ಈ ಭಾರತದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರಗಳು ಕಂಡುಬರ್ಲಿದ್ದಾವೆ. ಅಲ್ಲಿ ನಾವೇನು ನೋಡ್ಲಿತ್ತೀವಿ ಅಂದರೆ ಲಕ್ಷದ್ವೀಪಗಳನ್ನು ನೋಡ್ಲಿತ್ತೀವಿ. ಸಣ್ಣ ಸಣ್ಣ ದ್ವೀಪಗಳದಾವೆ, ಲಕ್ಷದ್ವೀಪಗಳು. ಆ ಲಕ್ಷದ್ವೀಪಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋವಂಥ. ಆ್ಯಂಡ್ ನೀವು ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನೀವು ನೋಡಿದರೆ ಅಲ್ಲಿ ನಿಮಗೇನು ಕಂಡುಬರುತ್ತೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕಂಡುಬರ್ತದೆ. ಅಂಡಮಾನ್ ಮತ್ತು ನಿಕೋಬಾರ್. ಸೊ ಒಂದೊಂದು ದ್ವೀಪ ಸಮೂಹಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಇನ್ ಡೀಟೇಲ್ ಆಗಿರ್ತದೆ ವಿಡಿಯೋ. ಸೊ ಯು ಕ್ಯಾನ್ ವಾಚ್ ಇಟ್. ಇದನ್ನು ನೋಡಿದಾದ ನಂತರ ಐ ವುಡ್ ಸೇ ದೇರ್ ಈಸ್ ನೋ ನೀಡ್ ಆಫ್ ರೆಫರಿಂಗ್ ಎನಿ ಬುಕ್ಸ್, ಎನಿ ನೋಟ್ಸ್, ಎನಿ ಗೂಗಲ್ ಸೋರ್ಸಸ್. ನೋ, ನಥಿಂಗ್ ಈಸ್ ನೆಸಸರಿ. ನೀವು ಜಸ್ಟ್ ಈ ಒಂದು ವಿಡಿಯೋನ ನೋಡಿರಿ. ಇದರಲ್ಲಿರ್ತಕ್ಕಂಥ ಎಲ್ಲ ಕಂಟೆಂಟ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ನೀವು ಒಂದು ಸೈಡಲ್ಲಿ ನೋಟ್ ಮಾಡ್ಕೊಂಬಿಟ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಅದರ ಸಲುವಾಗಿ ನಾನೇ ನಿಮಗೆಲ್ಲ ಇದೆಲ್ಲ ರಿಸರ್ಚ್ ಮಾಡಿಕೊಂಡು ಅವ್ರು ಎಂಥದ್ದೇ ಕ್ವಶನ್ಸ್ಗಳು ಕೇಳಿ ಅದನ್ನೆಲ್ಲ ಸಾಲ್ವ್ ಮಾಡುವಂಥ ಒಂದು ಸಾಮರ್ಥ್ಯ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಇಟ್ ಈಸ್ ಜಸ್ಟ್ ದಟ್ ಐ ವಾಂಟ್ ಯುವರ್ ಸಪೋರ್ಟ್ ಆ್ಯಂಡ್ ಇಂಟ್ರೆಸ್ಟ್ ಅಷ್ಟೇ, ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಲಕ್ಷದ್ವೀಪದಿಂದ ಸ್ಟಾರ್ಟ್ ಮಾಡೋಣ. ಸೊ ಲಕ್ಷದ್ವೀಪಗಳು ಹೆಂಗೆ ಕಾಣ್ತಿರ್ತಾವೆ ನೋಡ್ರಿ, ಓಕೆ? ಈ ಥರ ಲಕ್ಷದ್ವೀಪ ಅಂತ ಒಂದು ಹೆಡ್ಡಿಂಗ್ ಹಾಕಿ ನಾನು ಫುಲ್ ಕಾನ್ಸಂಟ್ರೇಷನ್. ಈಗ ಲಕ್ಷದ್ವೀಪ ಅಂದ್ಕೂಡ್ಲೇ ಇದರ ಉಗಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ ಉಗಮವನ್ನು ನೋಡಿ, ಫುಲ್ ಕಾನ್ಸಂಟ್ರೇಷನ್. ಉಗಮ ಅಂತ ಬರೀತೇನೆ ನಾನು ಸ್ಟಾರ್ಟಿಂಗಲ್ಲಿ. ಉಗಮವನ್ನು ಅರ್ಥ ಮಾಡ್ಕೊಳ್ಳೋಮಂತ, ತದನಂತರ ನಾವು ಅದರ ಒಂದು ಲಕ್ಷಣಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋಮಂತ, ಓಕೆನಾ? ಸೊ ಬಿ ವೆರಿ ಕೇರ್ಫುಲ್. ಇವಾಗ ನಾನೇನು ಮಾಡಲಿತ್ತೆ ಅಂದರೆ, ಸರ್ ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಇರತಕ್ಕಂಥದ್ದು ಯೂರೇಷಿಯನ್ ಪ್ಲೇಟ್ ಅಂದ್ಕೊಳ್ರಿ. ಈ ಪ್ಲೇಟ್ಸ್ಗಳ ಬಗ್ಗೆ ಭಾಳಷ್ಟು ಸರಿ ನಾನೇನು ಮಾಡೇನೆಂದರೆ ನಿಮಗೆ ರಿಪೀಟ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ವಿಡಿಯೋಸ್ಗಳಲ್ಲಿ. ಇದನ್ನು ನೀವು ನೋಡ್ಬೋದು. ಈ ಒಂದು ಪ್ಲೇಟಿಗೆ ಯೂರೇಷಿಯನ್ ಪ್ಲೇಟ್ ಅಂತ ಕರೀತಾರೆ, ಯೂರೇಷಿಯನ್ ಪ್ಲೇಟ್, ಓಕೆನಾ? ಯೂರೇಷಿಯನ್ ಪ್ಲೇಟ್. ಆ್ಯಂಡ್ ಸರ್ 80 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭಾರತದ ಪ್ಲೇಟ್ ಎಕ್ಸಾಕ್ಟ್ಲಿ ನಮ್ಮ ಸಮಭಾಜ ಗುರುತದ ದಕ್ಷಿಣ ಭಾಗದಲ್ಲಿ ಇತ್ತಂತ. ಈ ರೀತಿ ನಮ್ಮ ಇಂಡಿಯನ್ ಪ್ಲೇಟ್ ಇದು ಎಕ್ಸಾಕ್ಟ್ಲಿ ಈ ರೀತಿ ಇತ್ತಂತ. ಇದು ಮೇಲ್ಗಡೆ ಬರಲಿತ್ತಿತ್ತು. ವೆನ್ ಇಟ್ ಕೇಮ್ ವೆರಿ ಕ್ಲೋಸ್ ಟು ಇಕ್ವೇಟರ್, ವಾಟ್ ಹ್ಯಾಪನ್ಡ್ ಇಸ್ ದ ಇಂಡಿಯನ್ ಪ್ಲೇಟ್ ವಾಸ್ ಎರಪ್ಟೆಡ್ ವಿತ್ ಆನ್ ವಾಲ್ಕೆನೋ. ಅಂದರೆ ಈ ಇಂಡಿಯನ್ ಪ್ಲೇಟ್ ಮೇಲೆ ಒಂದು ಜ್ವಾಲಾಮುಖಿ ಏನಪ್ಪ ಅಂದರೆ ಬಂದುಬಿಟ್ಟದ. ಆ ಜ್ವಾಲಾಮುಖಿಗೆ ಏನಂತ ಕರಿತೇವೆ ಅಂದರೆ ಸರ್ 80 ಮಿಲಿಯನ್ ಇಯರ್ಸ್ ಆಗೋ ಈ ಜ್ವಾಲಾಮುಖಿಗೆ ನಾವು ರೀಯೂನಿಯನ್ ಹಾಟ್ಸ್ಪಾಟ್ ಅಂತ ಕರಿತೀವಿ. ಇವಾಗ ರೀಯೂನಿಯನ್ ಹಾಟ್ಸ್ಪಾಟ್ ಏನಿರ್ತದ ಅದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮೇಲೆ ಒಂದು ಜ್ವಾಲಾಮುಖಿಯ ಒಂದು ರಚನೆಯನ್ನು ಮಾಡಿ, ಒಂದು ಪ್ರಸ್ಥಭೂಮಿಯನ್ನು ರಚನೆ ಮಾಡಿ ನಮ್ಮ ಇಂಡಿಯನ್ ಪ್ಲೇಟು ಮತ್ತೆ ಮುಂದೆ ಹೋಗಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಭಾಗಗಳ ಒಂದು ಎರಪ್ಷನನ್ನು ನಾವು ಎಕ್ಸಾಕ್ಟ್ಲಿ ಈ ರೀತಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಮೇಲ್ಗಡೆ ಹೊಂಟದ ಅಂದ್ಕೊಡ್ರಿ, ಅವಾಗ ಕೆಲವೊಂದು ಎರಪ್ಷನ್ನು ನಾವು ಇಲ್ಲಿನೂ ಕೂಡ ನೋಡಿವಿ, ಓಕೆನಾ? ಇಲ್ಲಿರ್ತಕ್ಕಂಥ ಎರಪ್ಷನ್ಸ್ಗಳನ್ನು ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಕರೆಯಿಂದ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡಲಿದ್ದೀನಿ. ಇಲ್ಲಿರ್ತಕ್ಕಂಥ ಎರಪ್ಷನ್ಸ್ಗಳನ್ನು ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕ್ರಾಸ್ ಸೆಕ್ಷನಲ್ಲೇ ಡೈಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಟ್ಟು. ಇದು ಇಂಡಿಯನ್ ಪ್ಲೇಟ್, ಓಕೆನಾ? ಈಗ ಸದ್ಯ ವಾಲ್ಕೆನೋ ಎಲ್ಲಿ ಬರಲಿತ್ತಿತ್ತು ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಬರಲಿತ್ತಿತ್ತು. ಯಾವಾಗ ಇಂಡಿಯನ್ ಪ್ಲೇಟ್ ಮುಂದೆ ಹೋಗ್ತದ ಅವಾಗ ಏನಾಗ್ಬಿಡ್ತದೆ ಅಂದರೆ ಮೇ ಬಿ ವಾಲ್ಕೆನೋಸ್ಗಳು ಇಲ್ಲಿ ಬರ್ತಿರ್ಬೋದು. ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಬರ್ತಿರ್ಬೋದು. ಅದೇ ರೀತಿ ಎಕ್ಸಾಕ್ಟ್ಲಿ ಇಲ್ಲೇ 80 ಮಿಲಿಯನ್ ಇಯರ್ಸ್ ಆಗೋ ರೀಯೂನಿಯನ್ ಹಾಟ್ಸ್ಪಾಟ್ ಏನೋ ಒಂದು ಜ್ವಾಲಾಮುಖಿ ಬಂದದ. ಅದರಿಂದ ಒಂದು ರೇಂಜ್ ಆಫ್ ಮೌಂಟೇನ್ ರಿಡ್ಜಸ್ ಎಲ್ಲ ಕ್ರಿಯೇಟ್ ಆಗ್ಯಾವ. ಎಲ್ಲಿ? ಸಾಗರದ ತಳಭಾಗದಲ್ಲಿ. ಆ ಒಂದು ಸಾಗರದ ತಳಭಾಗದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಈ ಒಂದು ಸಿ ಮೌಂಟ್ಸ್ಗಳನ್ನು ನಾನು ಚಾಗೋಸ್ ಲಕ್ಷದ್ವೀಪ್ ರಿಡ್ಜಸ್ ಅಂತ ಕರಿತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಚಾಗೋಸ್ ಲಕ್ಷದ್ವೀಪ್ ರಿಡ್ಜಸ್ ಅಥವಾ ಪರ್ವತಗಳು, ಸಾಗರಿಕ ಪರ್ವತಗಳು ಅಂತ ಕರೀತಾರೆ ಇದಕ್ಕೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಐತೆ ಅನ್ಕೊಟ್ರಿ. ಇವಾಗ ವಿಚಾರ ಮಾಡಿರಿ, ನಾನೇನಾದರೂ ಇದು ಸಾಗರದ ತಳಭಾಗ ಈ ಥರ ಬರ್ದೇನೆ ಅನ್ಕೊಟ್ರಿ, ಈ ಥರ ಐತೆ. ಆ್ಯಂಡ್ ಅದ್ರ ಮೇಲ್ಗಡೆ ನಾನು
ಸಾಗರದ ಮಟ್ಟವನ್ನು ಬರಲಿಕ್ಕೆ ಅನ್ಕೊಟ್ರಿ ಈ ಥರ, ಓಕೆನಾ, ಮೀನ್ ಸಿ ಲೆವೆಲ್ ಅಂತ ಕರೀತಾರೆ. ಅದರ ಕೆಳಗಡೆ ಏನಾಗದಂದ್ರೆ ಈ ಥರ ಜ್ವಾಲಾಮುಖಿಗಳಿಂದ ಸಿ ಮೌಂಟ್ಸ್ಗಳು ಕ್ರಿಯೇಟ್ ಆಗ್ಬಿಟ್ಟವು. ಈ ರಿಡ್ಜಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಚಾಗೋಸ್, ಲಕ್ಷದ್ವೀಪ್ ಸಿ ರಿಡ್ಜಸ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಚಾಗೋಸ್, ಲಕ್ಷದ್ವೀಪ್ ಪರ್ವತಗಳು, ಸಾಗರಿಕ ಪರ್ವತಗಳು ಅಂತ ಕರೀತಾರೆ. ಸರ್ ಇವಾಗ ವಿಚಾರ ಮಾಡಿರಿ, ನಾನು ಏನು ಮಾಡ್ಲಿಕ್ಕೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದ್ರ ಮೇಲ್ಗಡೆ ಏನಾಗತ್ತಂದರೆ ಈ ಥರ ಸಣ್ಣ ಸಣ್ಣ ಜಲಚರ ಪ್ರಾಣಿಗಳನ್ನು ನೋಡ್ಲಿಕ್ಕೆ ನಾವು, ಅಂದರೆ ಮರೀನ್ ಆರ್ಗನಿಸಮ್ಸ್ಗಳನ್ನು ನೋಡ್ಲಿತ್ತೀವಿ. ಈ ಎಲ್ಲ ಸಣ್ಣ ಸಣ್ಣ ಮರೀನ್ ಆರ್ಗನಿಸಮ್ಸ್ ಏನಿರ್ತಾವಲ್ಲ ಈ ರೀತಿ ಒಂದು ಕಾಲನಿ ಒಳಗೆ ಇರ್ತಾವೆ ಅನ್ಕೊಟ್ರಿ, ಯಾವುದೇ ರೀತಿ ಮೂವ್ಮೆಂಟ್ ಮಾಡ್ತಿರಂಗಿಲ್ಲವು, ಬಟ್ ಫ್ಲೋಟ್ ಮಾಡ್ತಿರ್ತಾವೆ ಕಂಟಿನ್ಯೂಸ್ಲಿ ನೀರಲ್ಲೇ, ಓಕೆನಾ. ಇದ್ರದ್ದು ಒಂದು ಆರ್ಗ್ಯಾನಿಸಮ್ನ ನಾನೇನಾದರೂ ಝೂಮ್ ಇನ್ ಮಾಡಿ ತೋರಿಸಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ, ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತದೆ. ಝೂಮ್ ಇನ್ ಮಾಡಿ ತೋರಿಸಿದ್ರೆ ಆ ಒಂದು ಆರ್ಗ್ಯಾನಿಸಮ್ ಈ ರೀತಿ ಕಾಣ್ತಿರ್ತದೆ, ಈ ಥರ ಟೆಂಟಾಕಲ್ಸ್ಗಳನ್ನು ಹೊಂದಿರ್ತಾವೆ ಆ್ಯಂಡ್ ಆ ಆರ್ಗ್ಯಾನಿಸಮ್ ಈ ರೀತಿ ಕಾಣ್ತಿರ್ತದೆ. ಇಂಥ ಒಂದು ಆರ್ಗ್ಯಾನಿಸಮ್ನ ನಾವೇನಂತ ಕರಿತೀವಿ ಗೊತ್ತಾ? ಕೋರಲ್ ಪಾಲಿಪ್ ಅಂತ ಕರಿತೀವಿ. ಕೋರಲ್ ಪಾಲಿಪ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಕೋರಲ್ ಪಾಲಿಪ್ಗಳ ಟೆಂಟಾಕಲ್ಸ್ಗಳಿಂದ ಆ ಕೋರಲ್ ಪಾಲಿಪ್ಗಳು ಸಾಗರಗಳಲ್ಲಿ ಫ್ಲೋಟ್ ಮಾಡಲಿಕ್ಕೆ ಅಥವಾ ತೇಲಾಡಲಿಕ್ಕೆ ಟ್ರೈ ಮಾಡ್ತಿರ್ತಾವೆ. ಆದರೆ ವಿಚಾರ ಮಾಡಿರಿ, ಇದು ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಕಾರಣದಿಂದ ಅದೇನು ಮಾಡ್ತಿರೋದು ಅಂದರೆ ಸರ್ ತನ್ನ ಬಾಡಿಯ ಪೋರ್ಗಳ ಮೂಲಕ ನೀರಿನಲ್ಲಿರ್ತಕ್ಕಂಥ ಲವಣಗಳನ್ನು ಹೀರ್ಕೋತಿರ್ತದೆ. ಲವಣಗಳಂದ್ರೆ ಯಾವ ಲವಣಗಳನ್ನು ಹೀರ್ಕೋತಿರ್ತದ? ಒಂದು ಕ್ಯಾಲ್ಸಿಯಂನ ಹೀರ್ಕೋತಿರ್ತದ, ಇನ್ನೊಂದು ಕಾರ್ಬೋನೇಟ್ನ ಹೀರ್ಕೊತಿರ್ತದೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋ ಒಂದು ಲವಣಗಳನ್ನು, ಸಾಲ್ಟ್ಸ್ಗಳನ್ನು ಅದು ಕಂಟಿನ್ಯೂಸ್ಲಿ ಅಬ್ಸರ್ವ್ ಮಾಡ್ಕೋತಿರ್ತದೆ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲ್ಟ್ಸ್ಗಳಿಂದ ತನ್ನ ಬಾಡಿ ಒಳಗಡೆ ಒಂದು ಸ್ಕೆಲಿಟನ್ ಅಸ್ಥಿ ಪಂಜರವನ್ನು ರಚನೆ ಮಾಡ್ಕೊಂಡ್ಬಿಟ್ಟಿರ್ತದೆ ಅದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಅಸ್ಥಿ ಪಂಜರ ಈ ಥರ ಐತೆ ಅನ್ಕೊಟ್ರಿ, ವಿಚಾರ ಮಾಡ್ರಿ, ಒಂದು ವೇಳೆ ಈ ಒಂದು ಪೂರ್ತಿ ಕೋರಲ್ ಪಾಲಿಪ್ ಒಂದೇ ಕಡೆ ನೆಲೆಸಿದ್ದಲ್ಲಿ ಅದಕ್ಕೆ ಆಹಾರ ಹೆಂಗೆ ದೊರೀತದ ಅಂತ ಕೇಳ್ಬಿಟ್ರೆ ಫುಲ್ ಕಾನ್ಸಂಟ್ರೇಷನ್ ಇನ್ನೊಂದು ಆರ್ಗನಿಸಮ್ ಐತೆ ಅನ್ಕೊಳ್ರಿ. ಈ ಥರ ಇದೇನು ಆರ್ಗನಿಸಮ್ ಐತಲ್ಲ ಇದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಝೂಜಾಂತಲೆ ಅಂತ ಕರಿತೀನಿ, ಓಕೆನಾ. ಝೂಜಾಂತಲೆ ಅಂತ ಕರಿತೀನಿ. ಈ ಝೂಜಾಂತಲೆ ಅನ್ನೋದು ಒಂದು ಆಲ್ಗೆ ಸರ್. ಇದು ಆಲ್ಗೆಗಳಿಗೆ ಫೋಟೋಸಿಂಥೆಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾವೆ. ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಏನಾಗ್ತದೆ ಗೊತ್ತಾ? ತನ್ನ ಫುಡ್ಡನ್ನು ತಾವೇ ಪ್ರೊಡ್ಯೂಸ್ ಮಾಡ್ತಿರ್ತಾವೆ. ಆ ಫುಡ್ಡನ್ನು ಈ ಕೋರಲ್ ಪಾಲಿಪ್ ಜೊತೆಗೂ ಕೂಡ ಈ ಝೂಜಾಂತಲೆಗಳು ಏನಪ್ಪ ಅಂದರೆ ಶೇರ್ ಮಾಡ್ಕೋತಿರ್ತಾವೆ. ಆ್ಯಂಡ್ ಈ ಝೂಜಾಂತಲೆಗೆ ಈ ಕೋರಲ್ ಪಾಲಿಪ್ ಏನು ಮಾಡ್ತಿರ್ತಾವೆ ಗೊತ್ತಾ? ಈ ರೀತಿ ಟೆಂಟಾಕಲ್ಸ್ಗಳ ಕಡೆಗೆ ತಮ್ಮ ಟಿಶ್ಯೂಸ್ಗಳ ಮೇಲೆ ಈ ಝೂಜಾಂತಲೆಗೆ ಒಂದು ಶೆಲ್ಟರನ್ನು ಪ್ರೊವೈಡ್ ಮಾಡಿರ್ತದೆ. ಯಾವುದೋ ಕೋರಲ್ ಪಾಲಿಪ್. ಆದ ಕಾರಣ ನೋಡ್ರಪ್ಪ, ಇದೇನಾಗ್ಲಿತ್ತು ಅಂದರೆ ಎಕ್ಸಾಕ್ಟ್ಲಿ ಒಂದು ಮ್ಯೂಚುವಲಿಸಮ್ ನೋಡ್ಲಿತ್ತೀವಿ ನಾವು. ಇಲ್ಲಿ ಎರಡು ಜೀವಿಗಳ ಮಧ್ಯದಲ್ಲಿ ಒಂದು ಸಹಬಾಳ್ವಿಕೆಯನ್ನು ನೋಡ್ಲಿದ್ದೀವಿ. ಇಲ್ಲಿ ಝೂಜಾಂತಲೆ ಏನು ಮಾಡ್ಲಿತ್ತ ಅಂದರೆ ಸರ್ ಕೋರಲ್ ಪಾಲಿಪ್ಗಳಿಗೆ ಆಹಾರವನ್ನು ಒದಗಿಸೋದು ನೋಡ್ಬೋದು, ಆಹಾರ, ಓಕೆನಾ. ಆದರೆ ಕೋರಲ್ ಪಾಲಿಪ್ ಝೂಜಾಂತಲೆಗೆ ಏನು ಕೊಡ್ಲಿತ್ತದ? ಒಂದು ಮನೆ ಕೊಡ್ಲಿಕ್ಕತ್ತದ ಇರಲಿಕ್ಕೆ, ಅಥವಾ ಶೆಲ್ಟರ್ ಕೊಡ್ಲಿತ್ತದ. ಸೊ ಎಕ್ಸಾಕ್ಟ್ಲಿ ಈ ಥರ ಆಗ್ಲಿತ್ತದ ಅನ್ಕೊಟ್ರಿ, ಓಕೆನಾ. ದಿಸ್ ಈಸ್ ದ ಸೈನ್ಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇದ್ರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಏನಪ್ಪ ಅಂದರೆ ಸಂಬಂಧವನ್ನು ನಾವೇನಂತ ಕರಿತೀವಿ ಅಂದರೆ ಸಹಬಾಳ್ವಿಕೆ ಅಂತ ಕರಿತೀವಿ, ಓಕೆನಾ. ಸಹಬಾಳ್ವಿಕೆ ಅಥವಾ ಮ್ಯೂಚುವಲಿಸಮ್ ಅಂತ ಕರಿತೀವಿ. ಸಹಬಾಳ್ವಿಕೆ ಅಥವಾ ಮ್ಯೂಚುವಲಿಸಮ್, ಸಿಂಬಯೋಸಿಸಮ್ ಅಂತಲೂ ಕರಿತೀವಿ. ಸಿಂಬಯೋಸಿಸಮ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಟರ್ಮ್ಸ್ಗಳನ್ನು ನೀವು ಎಲ್ಲಿ ನೋಡ್ತೀರಂದರೆ EVS ಒಳಗೂ ಕೂಡ ಈ ಥರ ಟರ್ಮ್ಸ್ಗಳನ್ನು ನೋಡ್ತೀರಿ ನೀವು. ಸಿಂಬಯೋಸಿಸಮ್ ಅಥವಾ ಸಿಂಬಯೋಟಿಕ್ ರಿಲೇಷನ್ಶಿಪ್, ಸಹಬಾಳ್ವಿಕೆ ಅನ್ನೋ ಒಂದು ಸಂಬಂಧಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಯಾವ್ದು ಐತೆ ಕೋರಲ್ ಪಾಲಿಪ್ ಮತ್ತು ಝೂಜಾಂತಲೆ. ಈಗ ಕೋರಲ್ ಪಾಲಿಪ್ಗಳನ್ನು ನಾನು ಝೂಮ್ ಇನ್ ಮಾಡಿ ತೋರಿಸ್ಲಿತ್ತೀನಿ. ಈಗ ಸರ್ ಮಿಲಿಯನ್ಸ್ ಆಫ್ ಕೋರಲ್ ಪಾಲಿಪ್ಸ್ ಆರ್ ದೇರ್ ಹಿಯರ್. ಈ ಮಿಲಿಯನ್ಸ್ ಆಫ್ ಕೋರಲ್ ಪಾಲಿಪ್ಸ್ಗಳಲ್ಲಿ ಸ್ಕೆಲಿಟನ್ಸ್ ಇರ್ತದೆ ಸರ್, ಅಲ್ಲೇ ರೀಪ್ರೊಡಕ್ಷನ್ ಮಾಡ್ತಿರ್ತಾವೆ ಆ್ಯಂಡ್ ಅಲ್ಲೇ ಏನಪ್ಪ ಅಂದರೆ ತನ್ನ ಲೈಫ್ ಸ್ಪ್ಯಾನ್ ಮುಗಿದಾದ ನಂತರ ಅಲ್ಲೇ ಸತ್ಬಿಟ್ಟಿರ್ತಾವೆ. ಆದ ಕಾರಣ ಈ ಕೋರಲ್ ಪಾಲಿಪ್ ನಿರಂತರವಾಗಿ ಸತ್ತಾದ ನಂತರ ಕೆಳಗಡೆ ಈ ಥರ ಈ ರಿಡ್ಜಸ್ಗಳ ಮೇಲೆ ಬೀಳ್ತಿರ್ತದೆ. ಬಿದ್ದಾಗ ಏನಾಗ್ತದೆ? ಅದರಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸ್ ಆಗ್ಬಿಡ್ತದೆ. ಆದರೆ ಸ್ಕೆಲಿಟನ್ ಏನಿರ್ತದಲ್ಲ ಅದು ಡಿಸ್ಕಾರ್ಡ್ ಆಗಿ ಅಲ್ಲೇ ಕುಂತು ಬಿಡ್ತದೆ, ಸಂಚನೆಗೊಂಡ್ಬಿಡ್ತದೆ. ಆದ್ದರಿಂದ ಈ ಸಂಚನೆಗೊಂಡಿರ್ತಕ್ಕಂಥ ಈ ಒಂದು ಸ್ಕೆಲಿಟನಿಂದ ಈ ಒಂದು ರಿಡ್ಜಸ್ಗಳ ಒಂದು ಹೈಟು ಜಾಸ್ತಿ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವೆ. ಸರ್ ಒಂದೇ ದಿನಕ್ಕೆ ಜಾಸ್ತಿ ಆಗಂಗಿಲ್ಲ, ಬಟ್ ಭಾಳಷ್ಟು ದಿನಗಳನ್ನು ತಗೋತಾವೆ ಸರ್, ಭಾಳಷ್ಟು ವರ್ಷಗಳನ್ನು ತಗೋತಾವೆ. ಆದ ಕಾರಣ ಎಕ್ಸಾಕ್ಟ್ಲಿ ಈ ಥರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ, ಓಕೆನಾ. ಸೊ ಈ ಥರ ಏನು ಕಂಡುಬರ್ತಿರ್ತಾವಲ್ಲ ಈ ರಿಡ್ಜಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ, ಈ ಥರ ಒಂದು ಪರ್ವತಗಳನ್ನು ನಾವೇನಂತ ಕರಿತೀವಿ ಅಂದರೆ ಸರ್ ಕೋರಲ್ ರೀಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋರಲ್ ರೀಫ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಹವಳದ ದಿಬ್ಬಗಳು ಅಂತ ಕರೀತಾರೆ. ಹವಳದ ದಿಬ್ಬಗಳು ಅಂತ ಕರೀತಾರೆ. ಸೊ ಈ ಹವಳದ ದಿಬ್ಬಗಳಿಂದ ಇಲ್ಲಿ ಕೆಲವೊಂದು
ದ್ವೀಪಗಳ ರಚನೆ ಆಗದ ಅಂತಹ ದ್ವೀಪಗಳನ್ನು ನಾವೇನಂತ ಕರಿತೀವಿ ಅಂದರೆ ಲಕ್ಷದ್ವೀಪ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಲಕ್ಷದ್ವೀಪಗಳು ಏನದಲ್ಲ ಅರಬ್ಬಿ ಸಮುದ್ರದಲ್ಲಿ ಕಂಡುಬರ್ತಕ್ಕಂಥ ಹವಳದ ದಿಬ್ಬಗಳು. ಓಕೆನಾ, ಅರಬ್ಬಿ ಸಮುದ್ರದಲ್ಲಿ ಕಂಡುಬರುವ ಹವಳದ ದಿಬ್ಬಗಳು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಆಗದ. ಓಕೆನಾ, ಇವಾಗ ನೀವು ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ಅರ್ಥ ಮಾಡ್ಕೋತಾ ಬರ್ರಿ. ಫುಲ್ ಕಾನ್ಸಂಟ್ರೇಷನ್. ಸರ್ ಟೋಟಲ್ ನೀವು ನೋಡಿದರೆ ಇದು ಕೋರಲ್ ರೀಫಿಂದ ಅಥವಾ ಹವಳದ ದಿಬ್ಬಗಳಿಂದ ರಚನೆ ಆಗಿದೆ ಅಂತ ಗೊತ್ತಿರಬೇಕು. ಈಗ ಟೋಟಲ್ ಎಷ್ಟು ದ್ವೀಪಗಳದಾವ ಸರ್ ಇದ್ರಾಗ? ಟೋಟಲ್ ಎಷ್ಟು ದ್ವೀಪಗಳದಾವ ಅಂದರೆ ಸರ್ ಆರಾಮ್ಸೆ ನೀವು ಎಷ್ಟು ಹೇಳ್ಬೋದು ಅಂದರೆ 36 ದ್ವೀಪಗಳು ಅಂತ ಹೇಳ್ಬೋದು. ಸರ್ 36 ದ್ವೀಪಗಳದಾವು. ಈ 36 ಏನಾಗದಂದರೆ 10 ದ್ವೀಪಗಳ ಮೇಲೆ ಜನರ ವಾಸವನ್ನು ಕೂಡ ನೋಡ್ಬೋದು. ಜನರು ವಾಸ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಓಕೆನಾ, ಎಲ್ಲ ದ್ವೀಪಗಳ ಮೇಲೆ ಜನರು ವಾಸ ಮಾಡ್ಲಿಕ್ಕಿಲ್ಲ, ಯಾಕಂದರೆ ಸೂಟಬಲ್ ಕಂಡೀಷನ್ಸ್ಗಳನ್ನು ಆ ದ್ವೀಪಗಳು ಕ್ರಿಯೇಟ್ ಮಾಡಂಗಿಲ್ಲ. ಆದ್ದರಿಂದ ಓನ್ಲಿ ಒಂದು 10 ದ್ವೀಪಗಳ ಮೇಲೆ ಜನರು ವಾಸ ಮಾಡುವುದನ್ನು ನೋಡ್ತೀವಿ. ಈ 36 ದ್ವೀಪಗಳ ಜೊತೆಗೆ ಏನಾಗದಂದರೆ ಒಂದು 12 ಅಟಾಲ್ಸ್ಗಳನ್ನು ನೋಡ್ತೀವಿ. 12 ಅಟಾಲ್ಸ್ಗಳನ್ನು ನೋಡ್ತೀವಿ ಆ್ಯಂಡ್ ಒಂದು 3 ರೀಫ್ಸ್ಗಳನ್ನು ನೋಡ್ತಿರ್ತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವೇನಪ್ಪ ಅಂದರೆ ಅಟಾಲ್ಸ್ ಮತ್ತು ರೀಫ್ಸ್ ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಲ್ಲಿ ನೋಡಿರಲ್ಲ, ಈ ಒಂದು ದ್ವೀಪಗಳನ್ನು ಕರೆಕ್ಟಾಗಿ ನೋಡ್ರಿ. ಇದನ್ನ ನೀವು ಮೇಲಿಂದ ನೋಡಿದ್ರೆ ಯಾವ ಥರ ಕಾಣ್ತಿರ್ತದ ಸರ್? ಫುಲ್ ಕಾನ್ಸಂಟ್ರೇಷನ್. ಯಾವ ರೀತಿ ಕಾಣ್ತಿರ್ತದೆ ಅಂದರೆ ಬಿವರಿಗೆ ಫುಲ್ ಇದೆಲ್ಲ ನೀರು ಅನ್ಕೊಡ್ರಿ. ಸ್ಪೇಷಲ್ ವ್ಯೂ ಇದ್ರೆ ಡೆಫಿನೆಟ್ಲಿ ಇದು ಎಲ್ಲ ನೀರು ಅನ್ಕೊಡ್ರಿ. ಮೇಲ್ಗಡೆ ಒಂದು ದ್ವೀಪ ಕಂಡ್ರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇರ್ತಕ್ಕಂಥ ಈ ಒಂದು ದ್ವೀಪವನ್ನು ನಾವೇನಂತ ಕರಿತೀವಿ ಅಂದರೆ ಅಟಾಲ್ ಅಂತ ಕರಿತೀವಿ. ಓಕೆನಾ, ಒಂದು ವೇಳೆ ಖಂಡಾವಣ ಪ್ರದೇಶದ ಅಕ್ಕಪಕ್ಕದಲ್ಲಿಯೇ ಇತ್ತು ಅಂದರೆ ಆ ಒಂದು ರೀಫ್, ಅದಕ್ಕೆ ನಾವು ರೀಫ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದ್ದಿದ್ದಕ್ಕೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನೋಡ್ತೀವಿ. ನಮ್ಮ ಜಗತ್ತಲ್ಲಿಯೇ ಅತ್ಯಂತ ದೊಡ್ಡ ಕೋರಲ್ ರೀಫ್ ಅದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ನಾವು ಲಕ್ಷ ದ್ವೀಪಗಳಲ್ಲೂ ಕೂಡ 36 ದ್ವೀಪಗಳ ಜೊತೆಗೆ ಒಂದು 12 ಅಟಾಲ್ಸ್ಗಳನ್ನು ನೋಡ್ಲಿತ್ತೀವಿ ಆ್ಯಂಡ್ 3 ರೀಫ್ಸ್ಗಳನ್ನು ನೋಡ್ಲಿತ್ತೀವಿ. ಸೊ ಅದು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಸೊ ಈ ಒಂದು ಲಕ್ಷದ್ವೀಪದಲ್ಲಿ ನೀವು ಕರೆಕ್ಟಾಗಿ ನೋಡಿದರೆ ಸರ್ ಒಂದೇ ಒಂದು ಡಿಸ್ಟ್ರಿಕ್ಟ್ ಇರ್ತಕ್ಕಂಥದ್ದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್ ನೀವು ಏನಪ್ಪಾ ಅಂದರೆ ಇವಾಗ ಇದನ್ನು ನೋಡ್ರಿ. ಫಾರ್ ಎಕ್ಸಾಂಪಲ್ ನೀವು ಲದ್ದಾಖನ್ನು ನೋಡಿದರೆ ನಿಮ್ಗೆ ಲೇ ಲದ್ದಾಖ್ ಅಂತೆ ಒಂದು 2 ಡಿಸ್ಟ್ರಿಕ್ಟ್ಸ್ಗಳನ್ನು ನೋಡ್ಬೋದು. ಅಂಡಮಾನ್ ನಿಕೋಬಾರ್ಗಳಲ್ಲಿ 3 ಡಿಸ್ಟ್ರಿಕ್ಟ್ಸ್ಗಳನ್ನು ನೋಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದೇ ಒಂದು ಡಿಸ್ಟ್ರಿಕ್ಟನ್ನು ನೋಡ್ಬೋದು. ಅದೇ ಡಿಸ್ಟ್ರಿಕ್ಟಿಗೆ ಲಕ್ಷದ್ವೀಪ ಡಿಸ್ಟ್ರಿಕ್ಟ್ಸ್ ಅಂತಲೇ ಕರೀತಾರೆ. ಓಕೆನಾ, ಸೊ ಒಂದೇ ಒಂದು ಡಿಸ್ಟ್ರಿಕ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು. ಓಕೆನಾ, ಕೇಂದ್ರಾಡಳಿತ ಪ್ರದೇಶ. ಈ ಒಂದೇ ಒಂದು ಡಿಸ್ಟ್ರಿಕ್ಟ್ನ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶದ ಹೆಡ್ ಕ್ವಾರ್ಟರ್ ಎಲ್ಲಿತ್ತಪ್ಪ ಅಂತ ಕೇಳ್ಬಿಟ್ರೆ, ಹೆಡ್ ಕ್ವಾರ್ಟರ್ ಎಲ್ಲಿ ಐತೆ? ಲಕ್ಷದ್ವೀಪಗಳಲ್ಲಿ ಈ ಒಂದೇ ಒಂದು ಡಿಸ್ಟ್ರಿಕ್ಟ್ ಹೊಂದಿರತಕ್ಕಂಥ ಲಕ್ಷದ್ವೀಪಗಳ ಹೆಡ್ ಕ್ವಾರ್ಟರ್ ಎಲ್ಲಿ ಐತಪ್ಪ ಅಂತ ಕೇಳ್ಬಿಟ್ರೆ ನೀವು ಡೈರೆಕ್ಟ್ಲಿ ಏನು ಹೇಳ್ಬೋದು ನೋಡ್ರಿ ಸರ್, ಕವರತ್ತಿ ಅಂತ ಹೇಳ್ಬೋದು. ಕವರತ್ತಿ ಏನದು ಸರ್? ಕವರತ್ತಿ ಅನ್ನೋದು ಕ್ಯಾಪಿಟಲ್ ಸಿಟಿ ಸರ್. ಅದು ಏನದು? ಕ್ಯಾಪಿಟಲ್ ಸಿಟಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಎಕ್ಸಾಕ್ಟ್ಲಿ ನಾವೇನು ಮಾಡೋಣ ಅಂದರೆ ಈ ಒಂದು ಲಕ್ಷದ್ವೀಪಗಳ ಡೈಗ್ರಾಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಇದನ್ನು ಒಂದು ಸ್ವಲ್ಪ ಝೂಮ್ ಔಟ್ ಮಾಡಿಬಿಡ್ತೇನೆ ನಾನು, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಹ್ಯಾವ್ ಅ ಪ್ರಾಪರ್ ಡೈಗ್ರಾಮ್ ಫಾರ್ ದಿಸ್ ಒನ್. ಓಕೆನಾ, ಓಕೆ ನೋಡಿರಿ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಇದರದ್ದೊಂದು ಡೈಗ್ರಾಮನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಬಿವರಿಗೆ ಫುಲ್. ಸರ್ ಇಲ್ಲೊಂದು ದ್ವೀಪ ಐತೆ ಸರ್. ಓಕೆನಾ, ಈ ಥರ ದ್ವೀಪಗಳದಾವೆ, ಹಿಂಗೆ ಸಣ್ಣ ಸಣ್ಣ ದ್ವೀಪಗಳದಾವೆ ಈ ರೀತಿ. ಆ್ಯಂಡ್ ಮತ್ತೆ ಈ ಥರ ದ್ವೀಪಗಳದಾವೆ ಸರ್, ಈ ಥರ ದ್ವೀಪಗಳದಾವೆ. ಓಕೆನಾ, ಆ್ಯಂಡ್ ಇಲ್ಲೊಂದು ದ್ವೀಪ ಐತೆ ಸರ್ ದೊಡ್ಡದು. ಆ್ಯಂಡ್ ಇಲ್ಲಿನೂ ಕೂಡ ದ್ವೀಪಗಳದಾವೆ ಸರ್. ಆ್ಯಂಡ್ ಎಲ್ಲದಕ್ಕಿಂತ ಕೆಳಗಡೆನೂ ಕೂಡ ಈ ರೀತಿ ಒಂದು ದ್ವೀಪದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ದ್ವೀಪವನ್ನು ನಾನು ಮತ್ತೊಂದು ಸಲ ಟ್ರೈ ಮಾಡ್ಲಿಕ್ಕೆ ಈ ಥರ. ಓಕೆನಾ, ಲಕ್ಷ ದ್ವೀಪಗಳು ಹೆಂಗೆ ಕಾಣ್ಲಿತ್ತು ಅಂದ್ರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತಾವೆ. ಓಕೆನಾ, ಸೊ ಒಂದು 3 ಗುಂಪುಗಳು ಕಾಣ್ತಿರ್ತಾವೆ ಆ್ಯಕ್ಚುಲಿ, ಬಟ್ 2 ಗುಂಪು ಅಂತ ಅನ್ಕೊಂಡ್ರೆ ನಡೀತದ. ಸರ್ ವಿಚಾರ ಮಾಡಿರಿ, ಈ ಗುಂಪಿಗೆ, ಯಾವ ಗುಂಪಿಗೆ? ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಗುಂಪಿಗೆ ನಾವು ಅಮಿನಿ ಅಥವಾ ಅಮಿನ್ ಡಿಬಿ ಅಂತ ಕರಿತೀವಿ. ಅಮಿನಿ ಅಥವಾ ಅಮಿನ್ ಡಿಬಿ ಅಂತ ಕರಿತೀವಿ. ಕೆಳಗಡೆ ಇರತಕ್ಕಂಥ ಈ ಪೂರ್ತಿ ಗ್ರೂಪಿಗೆ ನಾವು ಕೆನ್ನನ್ನೋರೆ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಕೆನ್ನನ್ನೋರೆ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೆನ್ನನ್ನೋರೆ ಅಂದರೆ ಇದೆಲ್ಲ ಕೂಡ್ಕೊಂಡು. ಬಟ್ ಸರ್ ಇಲ್ಲಿರ್ತಕ್ಕಂಥ ಈ ಒಂದು ದ್ವೀಪ ಸಮೂಹವನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯಾಕಡೀವ್ ಅಂತ ಕರಿತೀವಿ. ಲ್ಯಾಕಡೀವ್ ದ್ವೀಪ ಸಮೂಹ ಅಂತ ಕರಿತೀವಿ. ಓಕೆನಾ, ಲ್ಯಾಕಡೀವ್ ದ್ವೀಪ ಸಮೂಹ. ಇಲ್ಲಿ ಎಲ್ಲದಕ್ಕಿಂತ ದಕ್ಷಿಣದಲ್ಲಿರ್ತಕ್ಕಂಥ ಈ ಒಂದು ದ್ವೀಪವನ್ನು ನಾವೇನಂತ ಕರಿತೀವಿ ಅಂದರೆ ಮಿನಿಕಾಯ್ ಅಂತ ಕರಿತೀವಿ. ಮಿನಿಕಾಯ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾವು 3 ದ್ವೀಪ ಸಮೂಹಗಳನ್ನು ನೋಡ್ಬೋದು. ಮೇಲ್ಗಡೆ ಅಮಿನಿ ನೋಡ್ಬೋದು, ಲ್ಯಾಕಡೀವ್ ನೋಡ್ಬೋದು, ಆಮೇಲೆ ಮಿನಿಕಾಯ್ ನೋಡ್ಬೋದು. ಈ ಲ್ಯಾಕಡೀವ್ ಮತ್ತು ಮಿನಿಕಾಯ್ ದ್ವೀಪ ಸಮೂಹಗಳು ಏನದಲ್ಲ, 2 ದ್ವೀಪ ಸಮೂಹಗಳನ್ನು ಕೂಡಿಕೊಂಡು ಅದನ್ನು ಪೂರ್ತಿ ದ್ವೀಪ ಸಮೂಹವನ್ನು
ಕೆನ್ನನೂರೇ ದ್ವೀಪ ಸಮೂಹ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೀವು ಇದ್ರ ಮೇಲೆ ನೀವು ನೋಡ್ಬಿಟ್ರೆ ಸರ್ ಇದ್ರ ಕೆಳಗಡೆ ನೋಡ್ರಿ, ನೀವು ಫಾರ್ ಎಕ್ಸಾಂಪಲ್ ಇದ್ರ ಕೆಳಗಡೆ ನೋಡ್ರಿ, ಕೆಲವೊಂದು ಹವಳದ ದ್ವೀಪಗಳಿಂದ ಕ್ರಿಯೇಟ್ ಆಗಿರತಕ್ಕಂಥ ಕೆಲವೊಂದು ದ್ವೀಪಗಳು ಇಲ್ಲಿನೂ ಕೂಡ ಕಂಡುಬರ್ತಾವೆ. ಈ ಎಲ್ಲ ದ್ವೀಪಗಳು ಏನಂತ ಕರೀತಾರೆ ಗೊತ್ತಾ? ಮಾಲ್ಡೀವ್ಸ್ ಅಂತ ಕರೀತಾರೆ. ಅಂದ್ರೆ ಇದೊಂದು ಬೇರೆ ದೇಶ ಅನ್ನಂಗೆ ಇರ್ತಾವೆ. ಓಕೆನಾ? ಮಾಲ್ಡೀವ್ಸ್ ಅನ್ನೋದು ಒಂದು ಬೇರೆ ದೇಶ, ರಾಷ್ಟ್ರ. ಓಕೆ ಸರ್, ಈ ರಾಷ್ಟ್ರವನ್ನ ನಮ್ಮ ಲಕ್ಷದ್ವೀಪಗಳಿಂದ ಬೇರ್ಪಡಿಸುವಂತಹ ಒಂದು ಚಾನಲ್ ಯಾವುದು ಅಂತ ಕೇಳ್ಬಿಟ್ರೆ ನೀವು ಡೈರೆಕ್ಟ್ಲಿ 8 ಡಿಗ್ರಿ ಚಾನಲ್ ಅಂತ ಹೇಳಬೇಕು. ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಐ ಥಿಂಕ್. ಓಕೆನಾ? ಸೊ ಲಕ್ಷದ್ವೀಪಗಳನ್ನ ಮಾಲ್ಡೀವ್ಸ್ಗಳಿಂದ ಬೇರ್ಪಡಿಸುವಂಥ ಚಾನಲ್ ಯಾವುದು? 8 ಡಿಗ್ರಿ ಚಾನಲ್. ಇದೇ ರೀತಿ ನೀವು ಮೇಲ್ಗಡೆ ಹೋದ್ರಿ ಅಂದ್ರೆ ಇಲ್ಲಿ ಮಿನಿಕಾಯ್ ಅದ. ಈ ಮಿನಿಕಾಯ್ ಮತ್ತು ಲ್ಯಾಕಟಿವ್ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಚಾನಲ್ ಅನ್ನ ನಾವು 9 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಎಂತ ಕರಿತೀವಿ? 9 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿ ಲ್ಯಾಕಟಿವ್ ಮತ್ತು ಅಮಿಂಡಿವಿ ಐತಲ್ಲ, ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಚಾನಲ್ ಅನ್ನ ನಾವೇಂತ ಕರಿತೀವಿ ಅಂದ್ರೆ 11 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವಾಗ ಮಾಲ್ಡೀವ್ಸ್ ಮತ್ತು ಭಾರತವನ್ನು ಬೇರ್ಪಡಿಸುವಂಥ ಚಾನಲ್ ಯಾವುದು ಅಂತ ಕೇಳ್ಬಿಟ್ರೆ ಹೇಳ್ತೀರಿ 8 ಡಿಗ್ರಿ ಚಾನಲ್ ಅಂತ ಹೇಳ್ತೀರಿ. ಆದರೆ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ನ ಬೇರ್ಪಡಿಸುವಂಥ ಚಾನಲ್ ಯಾವುದು? 8 ಡಿಗ್ರಿ ಚಾನಲ್ ಸರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳನ್ನು ಬೇರ್ಪಡಿಸುವಂಥ ಚಾನಲ್ ಯಾವುದು? 8 ಡಿಗ್ರಿ ಚಾನಲ್ ಸರ್. ಮಾಲ್ಡೀವ್ಸ್ ಜೊತೆಗೆ ಯಾವುದೇ ಪ್ರದೇಶಗಳಾಗಿರಲಿ ಭಾರತದ್ದು ಅದನ್ನು ಬೇರ್ಪಡಿಸುವಂಥ ಚಾನಲ್ ಆಗಿರುತ್ತೆ 8 ಡಿಗ್ರಿ ಚಾನಲ್. ಆದರೆ ಇಲ್ಲಿ ನೀವು ಕೆನ್ನನೂರು ದ್ವೀಪ ಸಮೂಹಗಳಲ್ಲಿ ಲ್ಯಾಕಡಿವ್ ಮತ್ತು ಮಿನಿಕಾಯ್ನ ಬೇರ್ಪಡಿಸುವಂಥ ಚಾನಲ್ ಯಾವ್ದು ಬರ್ತದ? 9 ಡಿಗ್ರಿ ಚಾನಲ್ ಆಗ್ತದೆ. ಅದೇ ರೀತಿ ನಾವು ಕೆನ್ನನೂರೆ ಮತ್ತು ಅಮಿನಿ ಅಥವಾ ಲ್ಯಾಕಡಿವ್ ಮತ್ತು ಅಮಿನಿ ದ್ವೀಪಗಳನ್ನು ಬೇರ್ಪಡಿಸುವಂಥ ಚಾನಲ್ ಯಾವ್ದಾಗ್ತದ? 11 ಡಿಗ್ರಿ ಚಾನಲ್ ಆಗ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇವಾಗ ನಾನೇನಾದರೂ ವಿಚಾರ ಮಾಡಿರಿ, ಇಲ್ಲಿರ್ತಕ್ಕಂಥ ಜನಸಂಖ್ಯೆಯ ಬಗ್ಗೆ ಮಾತಾಡಿದರೆ ಸರ್ ಇಲ್ಲೆಲ್ಲ ಜನಸಂಖ್ಯೆಗೆ ನಾವೇನ ಯಾವ ಸ್ಟೇಟಸ್ ಕೊಟ್ಟಿವಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಸ್ಟೇಟಸ್ ಕೊಟ್ಟಿವಿ, ST ಸ್ಟೇಟಸ್ ಕೊಟ್ಟಿವಿ. ಪೂರ್ತಿ ಜನಸಂಖ್ಯೆಗೆ ST ಸ್ಟೇಟಸ್ ಕೊಟ್ಟಿವಿ. ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಟೀಸ್ಗಳು ಯಾವ ಕಂಡು ಬರ್ತಾವೆ ಇಲ್ಲಿ? ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಟೀಸ್ಗಳಲ್ಲಿ ಯಾವ್ಯಾವ ಕಂಡು ಬರ್ತಾವೆ ಅಂತ ಕೇಳಿಬಿಟ್ರೆ ಸರ್ ಇಂಪಾರ್ಟೆಂಟ್ ಕಮ್ಯುನಿಟೀಸ್ ಅಥವಾ ಪ್ರಮುಖ ಜನಾಂಗ ಅಂತ ಬರಿತೀನಿ. ಓಕೆನಾ? ಪ್ರಮುಖ ಜನಾಂಗ ಯಾವ್ಯಾವ ಕಂಡು ಬರ್ತಾವೆ ನೋಡ್ರಿ. ಪ್ರಮುಖ ಜನಾಂಗಗಳಲ್ಲಿ ನಾ ಏನು ಬರಿತೀನಿ ಅಂದರೆ ಒಂದೇದು ಬರಿತೇನೆ ಅಂತ. ಈ ಜನಾಂಗಕ್ಕೆ ನಾವು ಕೋಯಾ ಅಂತ ಕರಿತೀವಿ. ಕೋಯಾ ಜನಾಂಗ ಅಂತ ಕಂಡು ಬರ್ತಾರ ಸರ್. ಎರಡನೇದೇನೈತಲ್ಲ ಮಲ್ಮಿ ಅಂತ ಕಂಡು ಬರ್ತಾರ. ಮಲ್ಮಿ ಅಂತ ಒಂದು ಜನಾಂಗ ಕಂಡು ಬರ್ತದ. ಮೂರನೇದೇನೈತಲ್ಲ ಇದಕ್ಕೆ ಮೇಲಾಚಾರಿ ಅಂತಲೂ ಕರೀತಾರ. ಮೇಲಾಚಾರಿ ಅನ್ನೋ ಒಂದು ಜನಾಂಗನೂ ಕೂಡ ಕಂಡು ಬರ್ತದೆ. ಸೊ ಈ ರೀತಿ ನಾವು ಲಕ್ಷದ್ವೀಪಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಇದಾದ ನಂತರ ವಿಚಾರ ಮಾಡ್ರಿ, ಈ ಕವರತ್ತಿ ಎಲ್ಲೈತಿ, ಕವರತ್ತಿ ಕ್ಯಾಪಿಟಲ್ ಸಿಟಿ ಏನೈತಲ್ಲ ಆ ಕವರತ್ತಿ ಎಲ್ಲೈತೆ ಅಂತ ಕೇಳ್ಬಿಟ್ರೆ ಡೈರೆಕ್ಟ್ಲಿ ನೀವು ಇದನ್ನ ಹೇಳ್ರಿ. ಓಕೆನಾ? ಸೊ ನೋಡ್ರಿ, ಇಲ್ಲಿ ನಾನು ಗ್ರೀನ್ ಮಾರ್ಕ್ಲೆ ಇದನ್ನ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ಈ ಒಂದು ಪಾರ್ಟಿಗೆ ನಾವು ಏನಂತ ಕರಿತೀವಿ ಅಂದರೆ ಕವರತ್ತಿ ಅಂತ ಕರಿತೀವಿ. ಓಕೆನಾ? ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕವರತ್ತಿ. ಓಕೆ, ಅದರ ಕೆಳಗಡೆ ಮತ್ತೊಂದು ದ್ವೀಪ ಐತೆ ಸರ್. ಈ ದ್ವೀಪವನ್ನು ನಾವು ಅಗತ್ತಿ ಅಂತ ಕರಿತೀವಿ. ಅಗತ್ತಿ ಅಂತ ಕರಿತೀವಿ. ಸೊ ಅಗತ್ತಿ ದ್ವೀಪವನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ರಿ. ಸೊ ದಟ್ ಐ ವಿಲ್ ರೈಟ್ ಸಮಥಿಂಗ್ ಅಬೌಟ್ ಅಗತ್ತಿ ದ್ವೀಪ. ಓಕೆನಾ ಸರ್? ಒಂದೇ ಒಂದು ಏರ್ಪೋರ್ಟ್ ಅದ ಲಕ್ಷದ್ವೀಪಗಳಲ್ಲಿ. ಈ ಒಂದು ಏರ್ಪೋರ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಅಗತ್ತಿ ಏರ್ಪೋರ್ಟ್ ಅಂತಲೇ ಕರಿತೀವಿ. ಅಗತ್ತಿ ಏರ್ಪೋರ್ಟ್. ಓಕೆ, ಅಂದರೆ ಅಗತ್ತಿ ದ್ವೀಪಗಳಲ್ಲಿ ಏರ್ಪೋರ್ಟ್ ಕಂಡು ಬರ್ತದೆ ಅನ್ನಂಗೆ ಅರ್ಥ. ಅಗತ್ತಿ ಏರ್ಪೋರ್ಟ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಅಗತ್ತಿ ಏರ್ಪೋರ್ಟ್ ಆದ ನಂತರ ಈ ಎಲ್ಲ ದ್ವೀಪ ಸಮೂಹಗಳನ್ನು ನೀವು ಪ್ರಾಪರ್ ಆಗಿ ಗಮನಿಸಿದರೆ ಎಲ್ಲದಕ್ಕಿಂತ ದೊಡ್ಡ ದ್ವೀಪ ಸಮೂಹ ಯಾವುದು ಕಂಡು ಬರ್ತದ ಲಕ್ಷದ್ವೀಪಗಳಲ್ಲಿ? ಸರ್ ಇಲ್ಲಿ ನೋಡ್ರಿ, ನನಗೆ ಮಿನಿಕಾಯ್ ಸೆಕೆಂಡ್ ಲಾರ್ಜೆಸ್ಟ್ ಕಂಡು ಬರಲಿರ್ತದ. ಆದರೆ ಇಲ್ಲೊಂದು ದ್ವೀಪ ಐತೆ ಸರ್. ಈ ದ್ವೀಪಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆಂಡ್ರಾಟ್ ಅಂತ ಕರಿತೀವಿ. ಆಂಡ್ರಾಟ್ ದ್ವೀಪ ಅಂತ ಕರಿತೀವಿ. ಆಂಡ್ರಾಟ್ ದ್ವೀಪ ಏನಪ್ಪಾ ಅಂದರೆ ಎಲ್ಲದಕ್ಕಿಂತ ದೊಡ್ಡ ದ್ವೀಪ. ಓಕೆನಾ? ಅತ್ಯಂತ ದಕ್ಷಿಣದಲ್ಲಿ ಕಂಡುಬರ್ತಕ್ಕಂಥ ದ್ವೀಪ ಯಾವುದು ಲಕ್ಷದ್ವೀಪಗಳಲ್ಲಿ? ಅತ್ಯಂತ ದಕ್ಷಿಣದಲ್ಲಿ ಕಂಡುಬರೋ ದ್ವೀಪ ಯಾವುದು? ಮಿನಿಕಾಯ್ ಸರ್. ಮಿನಿಕಾಯ್ ಇದು ಲಕ್ಷದ್ವೀಪಗಳಲ್ಲಿ ಎರಡನೇ ಅತ್ಯಂತ ದೊಡ್ಡ ದ್ವೀಪ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿಬಿಟ್ರೆ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿಬಿಟ್ರೆ ನೀವು ಆರಾಮ್ಸೆ ಆಂಡ್ರಾಟ್ ಅಂತ ಹೇಳ್ಬೋದು. ಓಕೆನಾ? ಸೊ ಆಂಡ್ರಾಟ್ ಅಂತ ಒಂದು ದ್ವೀಪ ಕಂಡುಬರ್ತದ, ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇರ್ತದ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ ಸರ್? ಇಲ್ಲೇನೈತಲ್ಲ ಇದು ಪೂರ್ತಿ ಲಕ್ಷದ್ವೀಪ ಯಾವ ಒಂದು ಹೈಕೋರ್ಟ್ ಅಂಡರ್ ಬರ್ತದೆ ಅಂತ ಕೇಳಿಬಿಟ್ರೆ ಸರ್ ಕೇರಳ ಹೈಕೋರ್ಟ್ ಅಂಡರ್ ಬರ್ತದೆ ಅಂತ ಗೊತ್ತಿರಬೇಕು. ಕೇರಳ ಹೈಕೋರ್ಟ್. ಓಕೆನಾ? ಕೇರಳ ಹೈಕೋರ್ಟ್ ಅಂತ ಬರೆದಿರ್ತೇನೆ ಸರ್. ಕೇರಳ ಹೈಕೋರ್ಟ್ ಯಾಕಂದರೆ ಕೇರಳ ರಾಜ್ಯಕ್ಕೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಏನಪ್ಪಾ ಅಂದರೆ ದ್ವೀಪ ಸಮೂಹಗಳಿವು. ಆದ್ದರಿಂದ ಕೇರಳ ಹೈಕೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನಾಂಗಗಳು ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಗೊತ್ತಿರಬೇಕು. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ವಿಚಾರ ಮಾಡ್ರಿ, ನಾನೇನು ಮಾಡ್ಲಿಕ್ಕೆ ಅಂದರೆ ಇದೇ ಒಂದು ದ್ವೀಪ ಸಮೂಹಗಳಲ್ಲಿ ಒಂದು ಪಿಟಿ ದ್ವೀಪ ಅಂತ ಕಂಡುಬರ್ತದೆ. ಓಕೆನಾ? ಪಿಟಿ ದ್ವೀಪ ಅಂತ ಕಂಡುಬರ್ತದೆ. ಪಿಟಿ ದ್ವೀಪ ಅಂತ ಕಂಡುಬರ್ತದ. ಈ ಪಿಟಿ ದ್ವೀಪ ಎದಕ್ಕೆ ಫೇಮಸ್ ಬಾ ಅಂದರೆ ಇಲ್ಲೇ ಬ್ರೀಡಿಂಗ್ ಗ್ರೌಂಡ್ಸ್ ಅದಾವೆ. ಸೀ ಟರ್ಟಲ್
ಮತ್ತು ಏನಪ್ಪ ಅಂದರೆ ಸೀ ಬರ್ಡ್ಸ್ ಏನಿರ್ತಾವಲ್ಲ ಅದಕ್ಕೆಲ್ಲ ಒಂದು ಬ್ರೀಡಿಂಗ್ ಗ್ರೌಂಡ್ಸ್ ಅದಾವೆ. ಬ್ರೀಡಿಂಗ್ ಅಂದರೆ ಅರ್ಥ ಏನು? ಸಂತಾನೋತ್ಪತ್ತಿ ಮಾಡಲಿಕ್ಕೆ ಅದೇನು ಪ್ರೊಸೆಸ್ ಇರ್ತದೆ ಅದಕ್ಕೆ ನಾನು ಬ್ರೀಡಿಂಗ್ ಅಂತ ಕರೀತೇನೆ. ಓಕೆನಾ? ಸಂತಾನೋತ್ಪತ್ತಿ ಯಾವ ಒಂದು ಜೀವಿಗಳದ್ದು ಆಗ್ಲಿತ್ತದ ಸರ್? ಸೀ ಟರ್ಟಲ್ ಅಂದರೆ ಸಮುದ್ರದ ಆಮೆಗಳು. ಸಮುದ್ರದ ಆಮೆಗಳ ಒಂದು ಬ್ರೀಡಿಂಗ್ ನಡೀತದ. ಅದರ ಜೊತೆಗೆ ಸಮುದ್ರದ ಹಕ್ಕಿಗಳ ಒಂದು ಬ್ರೀಡಿಂಗ್ ಇಲ್ಲಿ ನಡೀತದೆ. ಸಮುದ್ರದ ಹಕ್ಕಿಗಳ ಬ್ರೀಡಿಂಗು ಕೂಡ ನಾವೇನು ನೋಡ್ಲಿತ್ತೀವಿ ಅಂದರೆ ಎಲ್ಲಿ ನೋಡ್ಲಿತ್ತೀವಿ? ಪಿಟಿ ದ್ವೀಪದಲ್ಲಿ ನೋಡ್ಲಿತ್ತೀವಿ. ಓಕೆನಾ? ಸೊ ಪಿಟಿ ದ್ವೀಪ ಎದಕ್ಕೆ ಫೇಮಸ್ ಐತೆ ಅಂತ ಕೇಳ್ಬಿಟ್ರೆ ನೀವು ಈ ಥರ ಏನಪ್ಪ ಅಂದರೆ ಈ ಒಂದು ಪಾಯಿಂಟ್ಸ್ಗಳನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಅಬೌಟ್ ಲಕ್ಷದ್ವೀಪ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಲಕ್ಷದ್ವೀಪಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಸೊ ಲಕ್ಷದ್ವೀಪಗಳನ್ನು ನೋಡ್ರಿ, ಹವಳದ ದ್ವೀಪಗಳಿಂದ ರಚನೆಗೊಂಡಿರ್ತಕ್ಕಂಥದ್ದು ಗೊತ್ತಾಗೈತೆ ನಮಗೆ. ಓಕೆನಾ? ಸೊ ಹವಳದ ದ್ವೀಪಗಳ ಹೆಂಗೆ ರಚನೆ ಆಗ್ತಾವೆ ಅದನ್ನು ಕೂಡ ಹೇಳಿ ನಾನು. ಯಾವ ಒಂದು ಸಿ ರಿಡ್ಜಸ್ ಮೇಲ್ಗಡೆ ಈ ಥರ ಹವಳದ ದ್ವೀಪಗಳು ರಚನೆಗೊಂಡವು? ಚಾಗೋಸ್ ಲಕ್ಷದ್ವೀಪ್ ರಿಡ್ಜಸ್ಗಳ ಮೇಲೆ. ಅದಾದ ನಂತರ ಯಾವ ರೀತಿ ರಿಯೂನಿಯನ್ ಹಾಟ್ಸ್ಪಾಟ್ ಬಂದಿತ್ತು ಚಾಗೋಸ್ ಲಕ್ಷದ್ವೀಪ್ ರಿಡ್ಜಸ್ಗಳನ್ನು ರಚನೆ ಮಾಡಲಿಕ್ಕೆ ಅನ್ನೋದು ಕೂಡ ಹೇಳಿನಿ. ಅದಾದ ನಂತರ ಇಲ್ಲಿ ಹವಳದ ದ್ವೀಪಗಳ ರಚನೆ ಯಾವ ಥರ ಆಗ್ತದೆ ಅಂದರೆ ಕೋರಲ್ ಪಾಲಿಪ್ ಮತ್ತು ಝೂಜಾಂತಲಿ ಮಧ್ಯದಲ್ಲಿ ಒಂದು ಸಹಬಾಳ್ವಿಕೆ ಅನ್ನೋ ಒಂದು ಸಂಬಂಧ ಇರ್ತದೆ. ಈ ಕೋರಲ್ ಪಾಲಿಪ್ ಏನು ಮಾಡ್ತದೆ ಅಂದರೆ ಝೂಜಾಂತಲಿಗಳಿಗೆ ಒಂದು ಮನೆ ಕೊಟ್ಟಿರ್ತದೆ. ಝೂಜಾಂತಲಿ ಆಹಾರವನ್ನು ತಯಾರು ಮಾಡಿ ಈ ಕೋರಲ್ ಪಾಲಿಪ್ಗಳಿಗೆ ಕೊಟ್ಟಿರ್ತದೆ. ಈ ಕೋರಲ್ ಪಾಲಿಪ್ಗಳು ಏನು ಮಾಡ್ತಿರ್ತಾವೆ ಅಂದರೆ ಗುಂಪೊಳಗಿರ್ತಾವೆ ಸರ್. ಇವು ಮಿಲಿಯನ್ಸ್ ಆಫ್ ಕೋರಲ್ ಪಾಲಿಪ್ಸ್ ಇರ್ತಾವೆ ಒಂದೇ ಕಡೆ, ಗುಂಪೊಳಗಿರ್ತಾವೆ, ಒಂದೇ ಕಡೆ ಫ್ಲೋಟ್ ಮಾಡ್ತಿರ್ತಾವೆ. ಅದು ಸಾಯೋದು ಅಲ್ಲೇ, ಹುಟ್ಟೋದು ಅಲ್ಲೇ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಅದು ಸತ್ತಾಗ ಏನಾಗ್ತಂದ್ರೆ ಈ ಪರ್ವತಗಳ ಮೇಲೆ ಹೋಗಿ ಬೀಳ್ತದೆ ಅನ್ಕೊಟ್ರಿ. ಅದ್ರದ್ದು ಆರ್ಗ್ಯಾನಿಕ್ ಮೆಟೀರಿಯಲ್ ಡಿಕಂಪೋಸ್ ಆದ ನಂತರ ಅದರೊಳಗಿರ್ತಕ್ಕಂಥ ಅಸ್ಥಿ ಪಂಜರ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತದ. ಅಲ್ಲೇ ಉಳಿದು ಮಿಲಿಯನ್ಸ್ ಆಫ್ ಇಯರ್ಸ್ ಆದ ನಂತರ ಅದರದೊಂದು ಒಂದು ಸಾಗರಿಕ ಪರ್ವತದ ಎತ್ತರ ಎಷ್ಟು ಎತ್ತರ ಆಗ್ಬಿಡ್ತದೆ ಅಂದರೆ ಮೀನ್ ಸಿ ಲೆವೆಲನ್ನು ಕ್ರಾಸ್ ಮಾಡ್ಕೊಂಡು ಹೋಗಿರ್ತದೆ. ಹಂಗೆ ಮೀನ್ ಸಿ ಲೆವೆಲನ್ನು ಕ್ರಾಸ್ ಮಾಡಿಕೊಂಡು ಒಂದು ದ್ವೀಪಗಳ ಒಂದು ರಚನೆಯನ್ನು ಕೂಡ ಆಗ್ಬಿಟ್ಟಿರ್ತದ. ಆದ್ದರಿಂದ ಇಂಥ ಒಂದು ದ್ವೀಪಗಳನ್ನು ನಾವು ಹವಳದ ದಿಬ್ಬಗಳು ಅಂತ ಕರಿತೀವಿ ಅಥವಾ ಕೋರಲ್ ರೀಫ್ ಅಂತ ಕರಿತೀವಿ. ಅಂದರೆ ಸರ್ ಈ ಥರ ದ್ವೀಪಗಳದ ಅಂದ್ರೆ ವಿಚಾರ ಮಾಡ್ರಿ, ಈ ಥರ ದ್ವೀಪಗಳದ ಅಂದ್ರೆ ಯಾವುದೇ ರೀತಿ ಪರ್ವತಗಳು ಕಂಡು ಬರಂಗಿಲ್ಲ ಸರ್. ಟೂರಿಸಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ದ್ವೀಪಗಳು ಅನ್ಕೊಟ್ರಿ ಇಂಡಿಯಾಕ್ಕೆ, ಆದರೆ ಇಲ್ಲೇ ಪರ್ವತಗಳೇ ಕಂಡು ಬರಂಗಿಲ್ಲ. ಯಾಕಂದ್ರೆ ಹವಳದ ದಿಬ್ಬಗಳಿವು. ಜ್ವಾಲಾಮುಖಿ ದ್ವೀಪಗಳಾಗಿದ್ರೆ ಡೆಫಿನೆಟ್ಲಿ ಪರ್ವತಗಳು ಕಂಡುಬಿಡ್ತಿದ್ವು. ಆದರೆ ಇಲ್ಲಿ ನಾವೇನು ನೋಡ್ಲಿತ್ತೀವಿ ಅಂದರೆ ಹವಳದ ದಿಬ್ಬಗಳನ್ನ ನೋಡ್ಲಿತ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಈ ಎಲ್ಲ ಎತ್ತರವನ್ನು ನೋಡಿದರೆ ಸರ್, ಇಡೀ ದ್ವೀಪಗಳ ಎತ್ತರವನ್ನು ನೋಡಿದರೆ ಅಪ್ರಾಕ್ಸಿಮೇಟ್ಲಿ ಲೆಸ್ ದ್ಯಾನ್ ಎಷ್ಟು ಬರ್ತದೆ ಅಂದರೆ 5 ಮೀಟರ್ಸ್ ಫ್ರಾಮ್ ಮೀನ್ ಸಿ ಲೆವೆಲ್ ಬರ್ತದೆ. ಓಕೆನಾ? ಫ್ರಾಮ್ ಮೀನ್ ಸಿ ಲೆವೆಲ್. ಸಾಗರದ ಮಟ್ಟದಿಂದ 5 ಮೀಟರ್ ಮಾತ್ರ ಅತ್ಯಂತ ಎತ್ತರವನ್ನು ನೀವು ನೋಡ್ಬೋದು. ಎಲ್ಲಿ? ಲಕ್ಷದ್ವೀಪಗಳಲ್ಲಿ. ಓಕೆನಾ? ಸೊ ಇಷ್ಟೇ ಎತ್ತರ ಐತಿ ಲಕ್ಷದ್ವೀಪಗಳದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದರ ರಚನೆನೂ ಹೇಳಿನಿ, ಇದರೊಳಗೆ ಇರತಕ್ಕಂಥ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಹೇಳಿಕ್ಕೆ ಟ್ರೈ ಮಾಡೇನಿ ನಾನು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಲಕ್ಷದ್ವೀಪಗಳು. ಓಕೆನಾ? ಸೊ ಇದಾದ ನಂತರ ನಾವೇನು ಮಾಡೋಣ ಅಂದರೆ ಅಂಡಮಾನ್ ನಿಕೋಬಾರ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಅಂಡಮಾನ್ ನಿಕೋಬಾರ್ ಅಂತ ಹೆಡ್ಡಿಂಗ್ ಹಾಕ್ತೀನಿ ನಾನು ಇಲ್ಲಿ. ಅಂಡಮಾನ್ ಮತ್ತು ನಿಕೋಬಾರ್. ಈ ಅಂಡಮಾನ್ ನಿಕೋಬಾರ್ಗಳನ್ನು ನೀವು ಕರೆಕ್ಟಾಗಿ ನೋಡ್ರಿ ಅಂದರೆ ನಿಮ್ಗೇನೋ ಅರ್ಥ ಆಗ್ತದ. ಅಂಡಮಾನ್ ನಿಕೋಬಾರ್ ಈ ಥರ ಆಯ್ತು ಅಂದ್ಕೊಟ್ರಿ ಹೆಡ್ಡಿಂಗ್. ಓಕೆನಾ? ಸೊ ವಿಚಾರ ಮಾಡಿರಿ. ನಾನು ಇದರದೊಂದು ಡೈಗ್ರಾಮ್ ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನೀವು ಹೇಳ್ತೀರಿ ಈಗ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ನೋಡ್ರಿ, ಮೇಲ್ಗಡೆ ಎಲ್ಲದಕ್ಕಿಂತ ಮೇಲ್ಗಡೆ ಇಲ್ಲೊಂದು ಏನೈತಪ್ಪ ಅಂದರೆ ಒಂದು ದ್ವೀಪ ಐತೆ ಅನ್ಕೊಟ್ರಿ. ಈ ದ್ವೀಪ ಐತೆ ಅನ್ಕೊಟ್ರಿ, ಅದ್ರ ಕೆಳಗಡೆ ಮತ್ತೊಂದು ದ್ವೀಪ ಐತಿ. ಈ ಥರ ಐತಿ ದ್ವೀಪ. ಅದಾದ ನಂತರ ಮತ್ತೊಂದು ದ್ವೀಪ ಐತಿ. ಈ ಥರ. ಓಕೆನಾ? ಇದಾದ ನಂತರ ಮತ್ತೆ ದ್ವೀಪ ಐತಿ ಸರ್. ಓಕೆ? ಇದಾದ ನಂತರ ಮತ್ತೆ ದ್ವೀಪಗಳದಾವು ಈ ರೀತಿ. ಆಮೇಲೆ ಈ ರೀತಿ ದ್ವೀಪ ಐತಿ, ಮತ್ತೊಂದು ಸಣ್ಣ ದ್ವೀಪ ಐತಿ. ಅದಾದ ನಂತರ ಮತ್ತೊಂದು ಏನಪ್ಪ ಅಂದರೆ ಉದ್ದವಾದ ದ್ವೀಪ ಐತಿ. ಈ ಉದ್ದವಾದ ದ್ವೀಪ ಆದ ನಂತರ ಮತ್ತೊಂದು ದ್ವೀಪ ಐತಿ ಸರ್. ಇಲ್ಲೇ ಮತ್ತೊಂದು ದ್ವೀಪ ಐತಿ. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ದ್ವೀಪಗಳ ಹೆಸರುಗಳನ್ನು ನಾವು ಏನಪ್ಪ ಅಂದರೆ ಬರೀಲಿಕ್ಕೆ ಟ್ರೈ ಮಾಡ್ಬೇಕು ಈಗ. ಓಕೆ? ಸೊ ಯಾವ ರೀತಿ ಬರೀತೇವೆ ನೋಡ್ರಿ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ನೀವು. ಫುಲ್ ಕಾನ್ಸಂಟ್ರೇಷನ್. ಇದು ಎಲ್ಲ ದ್ವೀಪಗಳ ಹೆಸರನ್ನು ಬರೀತೀನಿ ಈಗ. ಓಕೆ? ಸೊ ಎಲ್ಲದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಈ ದ್ವೀಪವನ್ನು ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದರೆ ನಾರ್ತ್ ಅಂಡಮಾನ್ ಅಂತ ಕರೀತಾರೆ. ನಾರ್ತ್ ಅಂಡಮಾನ್, ಉತ್ತರ ಅಂಡಮಾನ್ ಅಂತಲೂ ಕರೀತಾರೆ. ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಮಿಡಲ್ ಅಂಡಮಾನ್ ಅಂತ ಗೊತ್ತಿರಬೇಕು. ಅದಾದ ನಂತರ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಸೌತ್ ಅಂಡಮಾನ್. ಅದಾದ ನಂತರ ಈ ಒಂದು ದ್ವೀಪವನ್ನು ನಾವು ಲಿಟಲ್ ಅಂಡಮಾನ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಲಿಟಲ್ ಅಂಡಮಾನ್ ಆದ ನಂತರ ನಾವು ಅಂಡಮಾನ್ ದ್ವೀಪಗಳನ್ನು ಮುಗಿಸಿದ್ವಿ ಅನ್ನಂಗೆ ಅರ್ಥ. ಅಂದರೆ ಅಂಡಮಾನ್ ದ್ವೀಪಗಳ ಆದ ನಂತರ ನಿಕೋಬಾರ್ ದ್ವೀಪಗಳು ಕಂಡುಬರಲಿತ್ತಾವೆ. ಈಗ ನಿಕೋಬಾರ್ ದ್ವೀಪಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಇಲ್ಲಿರ್ತಕ್ಕಂಥ ಈ ಒಂದು ದ್ವೀಪವನ್ನು ನಾವೇನಂತ ಕರಿತೀವಿ ಅಂದರೆ ಕಾರ್ ನಿಕೋಬಾರ್ ಅಂತ ಕರಿತೀವಿ. ಕಾರ್ ನಿಕೋಬಾರ್ ಆದ ನಂತರ ಈ ದ್ವೀಪಗಳನ್ನು ತೆರೆಸಾ ದ್ವೀಪಗಳು ಅಂತ ಕರಿತೀವಿ. ತೆರೆಸಾ
ದ್ವೀಪಗಳು ಅಂತ ಕರಿತೀವಿ. ಇದಾದ ನಂತರ ಲಿಟಲ್ ನಿಕೋಬಾರ್ ಅಂತ ಕಂಡು ಬರ್ತದ. ಅದಾದ ನಂತರ ಗ್ರೇಟ್ ನಿಕೋಬಾರ್ ಅಂತಲೂ ಕಂಡು ಬರ್ತದೆ. ಓಕೆನಾ. ಸೊ ಇದಾದ ನಂತರ ನೋಡ್ರಿ ವಿಚಾರ ಮಾಡ್ರಿ, ಗ್ರೇಟ್ ನಿಕೋಬಾರ್ ಆದ ನಂತರ ನಾವೇನು ಮಾಡಿವಿ ಅಂದರೆ ಇಲ್ಲೊಂದು ಚಾನಲ್ ಅನ್ನು ಡ್ರಾ ಮಾಡಲಿ. ಸರ್ ಇದು ಯಾವ ಚಾನಲ್ ಅಂತ ಹೇಳ್ತೀನಿ ನಾನು. ಈ ಚಾನಲ್ ಆದ ನಂತರ ಯಾವುದೇ ರಾಷ್ಟ್ರ ಕಂಡು ಬರಲಿ, ಈ ರಾಷ್ಟ್ರವನ್ನು ನಾವೇನಂತ ಕರಿತೀವಿ ಅಂದರೆ ಇಂಡೋನೇಷ್ಯಾ ಅಂತ ಕರಿತೀವಿ. ಇಂಡೋನೇಷ್ಯಾ. ಓಕೆನಾ. ಆಗಲೇ ನಾನು ಲಕ್ಷದ್ವೀಪಗಳ ದಕ್ಷಿಣ ಭಾಗದಲ್ಲಿ ಮಾಲ್ಡೀವ್ಸ್ ತೋರಿಸಿದ್ದೆ. ಇದೇ ರೀತಿ ಅಂಡಮಾನ್ ನಿಕೋಬಾರ್ ದಕ್ಷಿಣ ಭಾಗದಲ್ಲಿ ನಾನೇನು ತೋರಿಸ್ಲಿಕ್ಕೆ ಅಂದರೆ ಇಂಡೋನೇಷ್ಯಾ ತೋರಿಸ್ಲಿಕ್ಕೆ. ಈ ಇಂಡೋನೇಷ್ಯಾದ ಉತ್ತರ ಭಾಗದಲ್ಲಿ ಇರತಕ್ಕಂಥ ಈ ಒಂದು ದ್ವೀಪವನ್ನು ಸುಮತ್ರಾ ಅಂತ ಕರೀತಾರೆ. ಸುಮತ್ರಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಕೆಳಗಡೆ ದ್ವೀಪವನ್ನು ನಾವು ಏನಂತ ಕರಿತೀವಿ ಅಂದರೆ ಜಾವಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಸುಮತ್ರಾ ಮತ್ತು ಜಾವಾದ ಮಧ್ಯದಲ್ಲಿ ಒಂದು ಜಲಸಂಧಿ ಕಂಡುಬರ್ತದೆ ನಿಮಗೆ. ಈ ಜಲಸಂಧಿಗೆ ಸುಂಡಾ ಜಲಸಂಧಿ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಸುಂಡಾ ಜಲಸಂಧಿ ಅನ್ನೋದು ಸುಮತ್ರಾ ಮತ್ತು ಜಾವಾ ದ್ವೀಪಗಳನ್ನು ಬೇರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾವೆ. ಈಗ ನಾನು ಗ್ರೇಟ್ ನಿಕೋಬಾರ್ ಮತ್ತು ಸುಮತ್ರಾದ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಚಾನಲ್ಗೆ ನಾವೇನಂತ ಕರಿಬೋದು ಗೊತ್ತಾ? 6 ಡಿಗ್ರಿ ಚಾನಲ್ ಅಂತ ಕರಿಬೋದು. 6 ಡಿಗ್ರಿ ಚಾನಲ್ ಅಥವಾ ಈ ಚಾನಲ್ಗೆ ಗ್ರೇಟ್ ಚಾನಲ್ ಅಂತಲೂ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಗ್ರೇಟ್ ಚಾನಲ್ ಅಂತಲೂ ಕರೀತಾರೆ. ಈಗ ನೀವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳ ಮಧ್ಯದಲ್ಲಿ ಒಂದು ಸ್ಟೇಟ್ ಕಂಡು ಬರಲಿರ್ತದೆ ಅಂದರೆ, ಅಥವಾ ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ಮಧ್ಯದಲ್ಲಿ ಒಂದು ಏನಪ್ಪ ಅಂದರೆ ಸ್ಟ್ರೇಟ್ ಅಥವಾ ಚಾನಲ್ ಕಂಡು ಬರ್ತಿರ್ತದೆ. ಈ ಒಂದು ಚಾನಲ್ಗೆ ನಾವು ಏನು ಕರಿತೀವಿ ಅಂದರೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಆಯ್ತು ಅನ್ಕೊಟ್ರಿ. ಇದೆಲ್ಲ ಆದ ನಂತರ ಇದರ ಉತ್ತರ ಭಾಗದಲ್ಲಿ ನೀವು ಇಲ್ಲಿ ನೋಡಿದರೆ, ಎಲ್ಲದಕ್ಕಿಂತ ಉತ್ತರ ಭಾಗದಲ್ಲಿ ನೀವು ನೋಡಿದರೆ ಸರ್ ಇಲ್ಲೊಂದು ದ್ವೀಪ ಒಂದು ಕಂಡು ಬರ್ತದೆ. ಅತ್ಯಂತ ಉತ್ತರ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ದ್ವೀಪವನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯಾಂಡ್ಫಾಲ್ ಐಲ್ಯಾಂಡ್ ಅಂತ ಕರಿತೀವಿ. ಲ್ಯಾಂಡ್ಫಾಲ್ ಐಲ್ಯಾಂಡ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲ್ಯಾಂಡ್ಫಾಲ್ ದ್ವೀಪ ಅಂತ ಕರಿತೀವಿ. ಅಂದರೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಅತ್ಯಂತ ಉತ್ತರ ಭಾಗದಲ್ಲಿ ಯಾವ ದ್ವೀಪ ಕಂಡು ಬರುತ್ತದೆ ಅಂತ ಕೇಳಿಬಿಟ್ರೆ ಆರಾಮ್ಸೆ ನೀವೇನು ಮಾಡ್ಬೋದು ಅಂದರೆ ಲ್ಯಾಂಡ್ಫಾಲ್ ದ್ವೀಪ ಅಂತೇಳಿ ನೀವೇನು ಮಾಡ್ಬೋದು ನೆನ್ಪಿಡ್ಬೋದು. ಓಕೆನಾ. ಸರ್ ಈ ಲ್ಯಾಂಡ್ಫಾಲ್ ದ್ವೀಪ ಆದಮೇಲೆ ನಮಗೆ ಅಲ್ಲೊಂದು ಚಾನಲ್ ಕಂಡು ಬರ್ತದೆ. ಓಕೆನಾ. ಈ ಥರ ಒಂದು ಚಾನಲ್ ಕಂಡು ಬರ್ತದೆ. ಈ ಚಾನಲ್ ಆದ ನಂತರ ಕೆಲವೊಂದು ದ್ವೀಪಗಳು ಕಂಡು ಬರ್ತಾವೆ. ಈ ದ್ವೀಪಗಳು ನಮ್ಮ ದ್ವೀಪಗಳಲ್ಲ, ಮಯನ್ಮಾರದ ದ್ವೀಪಗಳು. ಈ ದ್ವೀಪಗಳಿಗೆ ನಾವು ಕೋಕೋ ದ್ವೀಪಗಳು ಅಂತ ಕರಿತೀವಿ. ಕೋಕೋಸ್ ದ್ವೀಪಗಳು. ಓಕೆನಾ. ಆದರೆ ಈ ಚಾನಲ್ಗೂ ಕೂಡ ನಾವೇನಂತ ಕರಿತೀವಿ ನೋಡ್ರಿ, ಈ ಚಾನಲ್ಗೆ ಸರ್ ನಾವು ಕೋಕೋ ಚಾನಲ್ ಅಂತ ಕರಿತೀವಿ. ಕೋಕೋ ಚಾನಲ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೋಕೋ ಚಾನಲ್ ಅಂತ ಕರಿತೀವಿ. ಸೊ ಈ ಕೋಕೋ ಚಾನಲ್ ಏನು ಮಾಡ್ತಾ ಅಂದರೆ ಮಯನ್ಮಾರ್ ದ್ವೀಪಗಳನ್ನು ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನು ಬೇರ್ಪಡಿಸೋದಂಗೆ ಅರ್ಥ. ಓಕೆ. ಸೊ ಎಕ್ಸಾಕ್ಟ್ಲಿ ನಮ್ಮ ಡೈಗ್ರಾಮ್ ಹೆಂಗೆ ಕಾಣ್ಲಿತ್ತು ಅಂದರೆ ನಮ್ಮ ಅಂಡಮಾನ್ ನಿಕೋಬಾರ್ದ ಡೈಗ್ರಾಮ್ಸ್ಗಳು ಈ ರೀತಿ ಕಾಣ್ಲಿತ್ತು ಅನ್ಕೊಟ್ರಿ. ಓಕೆನಾ. ಸೊ ಈ ರೀತಿ ಕಂಡು ಬಂದರೆ ವಿಚಾರ ಮಾಡಿರಿ. ಈಗ ನಾವೇನು ಮಾಡೋಣ ಅಂದರೆ ಈ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳ ಉಗಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸರ್ ಉಗಮವನ್ನು ನೋಡಿದರೆ ಹೆಂಗೆ ಕಾಣ್ತಿರುತ್ತೆ ನೋಡ್ರಿ. ಸರ್ ಉಗಮ ಅನ್ಕೊಟ್ರಿ ಇದು. ಓಕೆ. ಸರ್ ಉಗಮ ಹೆಂಗಾಗಿದೆ? ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಸರ್ ಸೇಮ್ ಟು ಸೇಮ್ ನಾನು ಯೂರೇಷಿಯನ್ ಪ್ಲೇಟ್ನ ತೋರಿಸ್ತೀನಿ ಅನ್ಕೊಟ್ರಿ. ಹಿಂಗೆ ಯೂರೇಷಿಯನ್ ಪ್ಲೇಟ್ ತೋರಿಸಿದ ನಂತರ ಇಲ್ಲಿ ಏನು ತೋರಿಸ್ಲಿತ್ತೆ ಅಂದರೆ ಇಂಡಿಯನ್ ಪ್ಲೇಟ್ ತೋರಿಸ್ಲಿತ್ತು. ಈ ಥರ ಇಂಡಿಯನ್ ಪ್ಲೇಟ್ ತೋರಿಸಿದ ಕೂಡಲೇ ವಿಚಾರ ಮಾಡಿರಿ, ಇಲ್ಲಿ ದೊಡ್ಡದೊಂದು ಏನಪ್ಪ ಅಂದರೆ ಮಡಿಕೆ ಪರ್ವತಗಳ ರಚನೆ ಆಗ್ಯಾವ. ಹಿಂಗೆ ಮಡಿಕೆ ಪರ್ವತಗಳ ರಚನೆ ಆಗಿ ಈ ರೀತಿ ಕಂಟಿನ್ಯೂಸ್ ಆಗ್ಯಾವ. ಈ ರೀತಿ ಕಂಟಿನ್ಯೂಸ್ ಆದಾಗ ಆ ದ್ವೀಪಗಳ ಸಮೂಹಗಳು ಇಲ್ಲಿನೂ ಕೂಡ ಬೆಳೆದವ ಅಂದಂಗೆ ಅರ್ಥ. ಓಕೆನಾ. ಈ ರೀತಿ ಎಕ್ಸಾಕ್ಟ್ಲಿ ನಮ್ಮ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಪ್ಲೇಟ್ದ ಬೌಂಡ್ರಿ ಹಿಂಗೈತೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ಪ್ಲೇಟ್ ಬೌಂಡ್ರಿ ಈ ಥರ ಇತ್ತಂದ್ರೆ ವಿಚಾರ ಮಾಡಿರಿ, ಇಲ್ಲಿರ್ತಕ್ಕಂಥ ಪರ್ವತ ಇದು ಮಯನ್ಮಾರ್ದಾಗ ಐತೆ ಅಂದ್ಕೊಟ್ರಿ. ಈ ಪರ್ವತವನ್ನು ನಾವೇನಂತ ಕರಿತೀವಿ ಅಂದರೆ ಅರ್ಕನ್ ಯೋಮಾ ಅಂತ ಕರಿತೀವಿ. ಅರ್ಕನ್ ಯೋಮಾ. ಅದರ ಕೆಳಗಡೆ ಇರ್ತಕ್ಕಂಥ ಈ ಒಂದು ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಅಂಡಮಾನ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ಏನಂತ ಕರಿತೀವಿ ಅಂದರೆ ನಿಕೋಬಾರ್ ಅಂತ ಕರಿತೀವಿ. ಅಂದರೆ ಇದರ ಅರ್ಥ ಏನು ಸರ್? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇದೇನಪ್ಪ ಅಂದರೆ ಇಂಡೋನೇಷ್ಯಾ, ಅದರ ಕೆಳಗಡೆ ಇರ್ತಕ್ಕಂಥದ್ದು. ಓಕೆನಾ. ಇಂಡೋನೇಷ್ಯಾ. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅರ್ಕನ್ಯುಮಾ ಪರ್ವತದ ನಿರಂತರ ಭಾಗವಾಗಿದೆ ಅಂತ ಹೇಳ್ಬೋದು. ಓಕೆನಾ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅರ್ಕನ್ಯುಮಾ ಪರ್ವತಗಳ ಅರ್ಕನ್ಯುಮಾ ಎಲ್ಲದವು ಮಯನ್ಮಾರ್ದಾಗ ಅದಾವ. ಓಕೆನಾ. ಮಯನ್ಮಾರ್ದಾಗ ಕಂಡುಬರ್ತಕ್ಕಂಥದ್ದು. ಓಕೆನಾ. ಅರ್ಕನ್ಯುಮಾ ಪರ್ವತಗಳ ನಿರಂತರ ಭಾಗ ಅಂತ ಬರಿಬೋದು. ಓಕೆನಾ. ಈ ಅಂಡಮಾನ್ ನಿಕೋಬಾರ್ಗಳು ಯಾವ ಪರ್ವತಗಳ ನಿರಂತರ ಭಾಗ ಅಂತ ಕೇಳಿಬಿಟ್ರೆ ಆರಾಮ್ಸೆ ನೀವು ಏನಪ್ಪಾ ಅಂದರೆ ಅರ್ಕನ್ಯುಮಾ ಪರ್ವತಗಳ ನಿರಂತರ ಭಾಗ ಅಂತ ಹೇಳ್ಬೋದು. ಓಕೆನಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಆಯ್ತು ಅನ್ಕೊಟ್ರಿ. ಅಂದರೆ ಇವಾಗ ಅಲ್ಲಿ ಪ್ಲೇಟ್ ಬೌಂಡ್ರಿ ಇದ್ರೆ 100% ಅಲ್ಲಿ ಜ್ವಾಲಾಮುಖಿಗಳು ಬರ್ಬೇಕು ಅನ್ನಂಗೆ ಅರ್ಥ. ಅಂದರೆ ಇದೇನು ಕಂಡು ಬರ್ಲಿತ್ತವಲ್ಲ ಇವೆಲ್ಲ ಜ್ವಾಲಾಮುಖಿಗಳಿಂದ ರಚನೆಗೊಂಡಿರ್ತಕ್ಕಂಥದ್ದು. ಸೊ ಉಗಮ ಅಂತ ಕೇಳಿಬಿಟ್ರೆ ಆರಾಮ್ಸೆ ನೀವೇನು ಮಾಡ್ಬೋದು ಅಂದರೆ ಜ್ವಾಲಾಮುಖಿ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಜ್ವಾಲಾಮುಖಿ ದ್ವೀಪಗಳು ಅಂತ ಬರಿತೀನಿ. ದ್ವೀಪಗಳು ಅರ್ಥ ಆಯ್ತು ಅಂದ್ಕೊಂಡೆ ನಾನು. ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಸೊ ನಿಮ್ಮ ಸಂಬಂಧ ಇದೆಲ್ಲ ರಿಸರ್ಚ್ ಮಾಡಿಕೊಂಡು ನಾನು ಬಂದು ನಿಮಗೆ ಹೇಳಿಗತ್ತೆ ಅನ್ಕೊಡ್ರಿ. ಓಕೆ. ಸೊ ನೀವು ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡ್ಬೇಕು. ಓಕೆನಾ. ಸಪೋರ್ಟ್ ಮಾಡಿರಿ. ನಿಮಗೆಲ್ಲ ಕಂಟೆಂಟ್ಗಳನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿರ್ತೇನೆ ನಾನು. ಓಕೆನಾ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ಜಲ್ದಿ ನಾನು ರಿಸರ್ಚ್ ಮಾಡ್ತೇನಂತ ಇಂಟ್ರೆಸ್ಟ್ ತೊಗೋತೇನಂತ
ನಿಮ್ಗೆಲ್ಲರಿಗೂ ಕಲಿಸ್ಲಿಕ್ಕೆ. ಐ ಥಿಂಕ್ ನಿಮ್ಗೆಲ್ಲರಿಗೂ ಲೈಕ್ ಆಗ್ಲಿತಾ ಇದು. ರೀಸೆಂಟ್ಲಿ ವಿ ಆರ್ ಸೆಲೆಬ್ರೇಟಿಂಗ್ ಆರ್ 2.5K ಸಬ್ಸ್ಕ್ರೈಬರ್ಸ್ ಆಲ್ಸೋ. ನಿಮ್ಮ ಸಪೋರ್ಟಿಂದ 2.5K ಜಸ್ಟ್ ಅರೌಂಡ್ ಏನಪ್ಪ ಅಂದರೆ 15 ಡೇಸಲ್ಲಿ ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬರ್ ಸಿಕ್ಕಾರ. ನೀವು ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಇಟ್ ವುಡ್ ಬಿ ವೆರಿ ಗುಡ್ ಆ್ಯಂಡ್ ಇಟ್ ವುಡ್ ಬಿ ಮೋಟಿವೇಟಿಂಗ್ ಫಾರ್ ಮೀ ಆಲ್ಸೋ ಟು ಕಂಟಿನ್ಯೂ ದಿಸ್ ಪರ್ಟಿಕ್ಯುಲರ್ ಸೀರೀಸ್. ಓಕೆನಾ? ಸೊ ನಿಮ್ಮ ಸಪೋರ್ಟಿಂದ ನಾನು ಆರಾಮ್ಸೆ ಇದನ್ನು ಏನಪ್ಪ ಅಂದರೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು. ಓಕೆ, ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ನಿಮ್ಗೆ ಎಂಥದ್ದೇ ಕ್ವಶನ್ಸ್ಗಳನ್ನು ಕೇಳಿ ಆ ಎಲ್ಲ ಕ್ವಶನ್ಸ್ಗಳಿಗೆ ಸಾಲ್ವ್ ಮಾಡೋಂಥ ಒಂದು ಸಾಮರ್ಥ್ಯ ಅಂತೂ ಕೊಟ್ಟಿದ್ದಿರ್ತೀನಿ. ಓಕೆ, ಸೊ ಏನು ಕೇಳಿರ್ತೀನಿ ಅಂದರೆ ನಿಮ್ಮ ಸಪೋರ್ಟ್ ಅಷ್ಟೇ ಕೇಳಿರ್ತೀನಿ ನಾನು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗ್ಲಿಕ್ಕೆ ಹೇಳ್ರಿ. ಓಕೆನಾ? ಯಾಕಂದರೆ ನೀವು ₹1 ಪೇ ಮಾಡಲಿತ್ತಿಲ್ಲ, ಇಷ್ಟೆಲ್ಲ ಕಂಟೆಂಟ್ ಕೊಡ್ಲಿತ್ತೀನಿ. ₹1 ಪೇ ಮಾಡೋ ಅವಶ್ಯಕತೆಯೂ ಇಲ್ಲ. ಆದರೆ ನೀವೇನು ಮಾಡಬೇಕು ಅಂದರೆ ನೀವು ನಂಗೆ ಜಸ್ಟ್ ಮಾರಲ್ ಸಪೋರ್ಟ್ ಕೊಡ್ಬೇಕು ಅಷ್ಟೇ. ಓಕೆನಾ? ಅಷ್ಟು ಮಾಡ್ತೀರಿ ಅಂದ್ಕೊಂಡಿನಿ. ಅಟ್ಲೀಸ್ಟ್ ಈ ಒಂದು ವಿಡಿಯೋಗೆ ಐ ಆಮ್ ಕೀಪಿಂಗ್ ಎ ಟಾರ್ಗೆಟ್ ಆಫ್ 500 ಲೈಕ್ಸ್. ಓಕೆನಾ? 500 ಲೈಕ್ಸ್ ಬರ್ಬೇಕು. ನೀವು ವ್ಯೂಸ್ ಎಲ್ಲ ಇರ್ತದ, ಎಲ್ಲರೂ ವ್ಯೂಸ್ ಏನಪ್ಪ ಅಂದರೆ ವೀಡಿಯೋಸ್ಗಳನ್ನು ನೋಡ್ಲಿತ್ತೀರಿ, ಆದರೆ ನೀವು ಲೈಕ್ ಮಾಡ್ಲಿತ್ತಿಲ್ಲ. ಓಕೆನಾ? ಸೊ ಅಟ್ಲೀಸ್ಟ್ ಒಂದು 500 ಲೈಕ್ಸ್ಗಳನ್ನು ನೀವು ಕೊಡ್ರಿ, ಇಟ್ ವುಡ್ ಬಿ ಮೋಟಿವೇಟಿಂಗ್ ಫಾರ್ ಮೀ. ಓಕೆ, ಸೊ ಕಂಟಿನ್ಯೂ ಮಾಡುವಂಥ ನೆಕ್ಸ್ಟ್ ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಆದ ನಂತರ ನಾವೇನು ಮಾಡ್ಲಿತ್ತೀವಿ ಅಂದರೆ ಬಿ ವೆರಿ ಕೇರ್ಫುಲ್. ಟೋಟಲ್ ಎಷ್ಟು ದೀಪಗಳದಾವ ಅಂತ ಕೇಳ್ಬಿಟ್ರೆ ಆರಾಮ್ಸೆ ನಾವೇನು ಮಾಡ್ಬೋದು ನೋಡ್ರಿ. ಸರ್ ಟೋಟಲ್ ಎಷ್ಟದಾವ ಅಂದರೆ 572 ದೀಪಗಳದಾವ. ಆ್ಯಂಡ್ ಇದ್ರೊಳಗೆ 86% ಏರಿಯಾ ಏನದ ಅದು ಫಾರೆಸ್ಟಿಂದ ಕೂಡದ ಅಥವಾ ಅರಣ್ಯಗಳಿಂದ ಕೂಡದ. ಓಕೆನಾ? ಅರಣ್ಯಗಳಿಂದ ಕೂಡಿದೆ ಅಂತ ಗೊತ್ತಿರಬೇಕು. 86% ಏರಿಯಾ. ಓಕೆನಾ? ಇವಾಗ 572 ಒಳಗೆ ಓನ್ಲಿ 37 ದ್ವೀಪಗಳಲ್ಲಿ ನಾವೇನು ನೋಡ್ಬೋದು ಅಂದರೆ ಜನರು ವಾಸ ಮಾಡೋದನ್ನು ನೋಡ್ಬೋದು. ಓಕೆನಾ? ಜನರು ವಾಸ ಮಾಡೋದನ್ನು ನೋಡ್ಬೋದು. ಸೊ ಇನ್ಹ್ಯಾಬಿಟೆಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಜನರು ವಾಸ ಮಾಡೋದು ಎಷ್ಟು ದ್ವೀಪಗಳಲ್ಲಿ? 37 ದ್ವೀಪಗಳಲ್ಲಿ. ಈ ಎಲ್ಲ ದ್ವೀಪಗಳಲ್ಲಿ ನೀವು ಕರೆಕ್ಟಾಗಿ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದರೆ 3 ಡಿಸ್ಟ್ರಿಕ್ಟ್ ಕಂಡುಬರ್ತಾವೆ ನಿಮ್ಗೆ. ಓಕೆನಾ? 3 ಡಿಸ್ಟ್ರಿಕ್ಟ್ಸ್, ಜಿಲ್ಲೆಗಳು ಕಂಡುಬರ್ತಿರ್ತಾವೆ. ಈ 3 ಡಿಸ್ಟ್ರಿಕ್ಟ್ಸ್ಗಳು ಯಾವ್ಯಾವ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಸರ್ ಒಂದು ನಾರ್ತ್ ಅಂಡಮಾನ್ ಮತ್ತು ಮಿಡಲ್ ಅಂಡಮಾನ್. ಓಕೆನಾ? ನಾರ್ತ್ ಅಂಡಮಾನ್ ಮತ್ತು ಮಿಡಲ್ ಅಂಡಮಾನ್ ಭಾಗಗಳನ್ನು ಒಂದು ಡಿಸ್ಟ್ರಿಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದ ನಂತರ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಭಾಗವನ್ನು ಮತ್ತೊಂದು ಡಿಸ್ಟ್ರಿಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದ ನಂತರ ವಿಚಾರ ಮಾಡಿ, ಲಾಸ್ಟ್ ಡಿಸ್ಟ್ರಿಕ್ಟ್ ಏನಂತ ಕರೀಲಿತ್ತೆ ಅಂದರೆ ನಿಕೋಬಾರ್ ದ್ವೀಪಗಳನ್ನು ಒಂದು 3ನೇ ಡಿಸ್ಟ್ರಿಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ವಿಚಾರ ಮಾಡಿರಿ, ಇದ್ರದ್ದೆಲ್ಲ ಹೆಡ್ ಕ್ವಾರ್ಟರ್ಸು ಬರ್ದಿರ್ತೇನೆ ಇಲ್ಲೇ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಮಾಯಾಬಂದರ್ ಅಂತ ಒಂದು ಪ್ಲೇಸ್ ಐತಿ ನಾರ್ತ್ ಅಂಡಮಾನ್ದಾಗ, ಮಾಯಾಬಂದರ್. ಆ ಮಾಯಾಬಂದರ್ ಅನ್ನೋ ಪ್ಲೇಸು ಏನಪ್ಪ ಅಂದರೆ ಈ ಒಂದು ಜಿಲ್ಲೆ ಹೆಡ್ ಕ್ವಾರ್ಟರ್ ಅಂದಂಗೆ ಅರ್ಥ. ಓಕೆನಾ? ಸೌತ್ ಅಂಡಮಾನಲ್ಲಿ ನೀವೇನು ನೋಡ್ತೀರಿ ಅಂದರೆ ಪೋರ್ಟ್ ಬ್ಲೇರ್ ನೋಡ್ತೀರಿ, ಅಥವಾ ರೀಸೆಂಟ್ಲಿ ಈ ಪೋರ್ಟ್ ಬ್ಲೇರ್ ಅನ್ನೋದು ಹೆಸರು ಚೇಂಜ್ ಮಾಡಿಕೊಂಡು ಶ್ರೀ ವಿಜಯಪುರಂ ಆಗದ, ಅದನ್ನ ನಾನು ಬರಿತೇನೆ ಅಂತ, ಡೋಂಟ್ ವರಿ. ನಿಕೋಬಾರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಗ್ರೇಟ್ ನಿಕೋಬಾರ್ ಅಂತ ನೋಡ್ತೀವಿ. ಗ್ರೇಟ್ ನಿಕೋಬಾರ್ ಅಂತ ಒಂದು ಪ್ಲೇಸನ್ನು ನೋಡ್ತೀವಿ, ಒಂದು ದ್ವೀಪ ನೋಡ್ತೀವಿ. ಅದೇ ನಿಕೋಬಾರ್ ದ್ವೀಪ ಸಮೂಹಗಳ ಹೆಡ್ ಕ್ವಾರ್ಟರ್ ಅಂದಂಗೆ ಅರ್ಥ. ಓಕೆನಾ? ಸೊ ಇಷ್ಟೆಲ್ಲ ಅರ್ಥ ಆಗೈತೆ ಅನ್ಕೊಂಡೆ ನಾನು. ನೆಕ್ಸ್ಟ್ ಪಾಯಿಂಟ್ ಏನು ಬರಿಬೋದು ನಾನು? ಅತ್ಯಂತ ದೊಡ್ಡ ದ್ವೀಪ. ಇದರಲ್ಲಿ ಅತ್ಯಂತ ದೊಡ್ಡ ದ್ವೀಪ ಯಾವ್ದಿರ್ತದೆ ಗೊತ್ತಾ? ಅತ್ಯಂತ ದೊಡ್ಡ ದ್ವೀಪ ಯಾವ್ದಿರ್ಬೋದು? 100% ಮಿಡಲ್ ಅಂಡಮಾನ್ ಸರ್. ಬೇಕಂದ್ರೆ ನೀವು ಡೈಗ್ರಾಮನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಿರ್ತದೆ. ಮಿಡಲ್ ಅಂಡಮಾನ್ ಎಲ್ಲದಕ್ಕಿಂತ ದೊಡ್ಡದಿರ್ತದೆ. ಆದ್ದರಿಂದ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಮಿಡಲ್ ಅಂಡಮಾನ್. ಇವಾಗ ನಾನು ಕ್ಯಾಪಿಟಲ್ ಸಿಟಿ ಬಗ್ಗೆ ಬರೀತೇನೆ ಅನ್ಕೊಳ್ರಿ, ರಾಜಧಾನಿ ಬಗ್ಗೆ. ಸರ್ ರಾಜಧಾನಿ ಅನ್ನೋದು ವಿಚಾರ ಮಾಡಿರಿ, ಇದಕ್ಕೆ ನಾವೇನಂತ ಕರೀತೀವಿ ಅಂದರೆ ಪೋರ್ಟ್ ಬ್ಲೇರ್ ಅಂತ ಕರೀತೀವಿ. ಪೋರ್ಟ್ ಬ್ಲೇರ್. ಓಕೆನಾ? ಪೋರ್ಟ್ ಬ್ಲೇರ್ ಎಲ್ಲೈತಿ ಸರ್? ಯಾವ ದ್ವೀಪಗಳಲ್ಲಿ ಐತೆ ಅಂದರೆ ಸೌತ್ ಅಂಡಮಾನ್ದಾಗ ಐತಿ. ಎಲ್ಲೈತಿ? ಸೌತ್ ಅಂಡಮಾನ್ದಾಗ. ಸರ್ ವಿಚಾರ ಮಾಡಿರಿ, ಈ ಸೌತ್ ಅಂಡಮಾನ್ದಾಗ ಹಲವಾರು ದ್ವೀಪಗಳಿಗೆ ಮರುನಾಮಕರಣ ಮಾಡಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಾರ. ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಒಳಗಿರ್ತಕ್ಕಂಥದ್ದು ಕೂಡ CTI ಎಕ್ಸಾಮ್ಸ್ಗಳಲ್ಲಿ ಕೇಳ್ಯಾರ, ಆ್ಯಂಡ್ KS ಎಕ್ಸಾಮ್ಸ್ಗಳಲ್ಲೂ ಕೂಡ ಈ ರೀತಿ ಒಂದು ಕ್ವಶನ್ಸ್ಗಳನ್ನು ಕೇಳ್ಯಾರ. ಅದರ ಸಲುವಾಗಿ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಸೌತ್ ಅಂಡಮಾನಲ್ಲಿರ್ತಕ್ಕಂಥ ಪೋರ್ಟ್ ಬ್ಲೇರಿಗೆ ಶ್ರೀ ವಿಜಯಪುರಂ ಅಂತ ಒಂದು ಹೆಸರಿಟ್ರ, ಶ್ರೀ ವಿಜಯಪುರಂ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಇನ್ನೂ 3 ದ್ವೀಪಗಳದಾವ ಸರ್. ಓಕೆನಾ? ಈ 3 ದ್ವೀಪಗಳಿಗೆ ರಾಸ್ ದ್ವೀಪ, ನೀಲ್ ದ್ವೀಪ ಮತ್ತು ಹೆವ್ಲಾಕ್ ದ್ವೀಪ ಅಂತ ಕರೀತಾರೆ. ಹೆವ್ಲಾಕ್ ದ್ವೀಪಗಳು ಅಂತ ಕರೀತಾರೆ. ಓಕೆನಾ? ಈ ಎಲ್ಲ ದ್ವೀಪಗಳು ಕೂಡ ಸೌತ್ ಅಂಡಮಾನಲ್ಲೇ ಕಂಡು ಬರ್ತಕ್ಕಂಥದ್ದು. ಆದರೆ ಇವಕ್ಕೆ ಮರುನಾಮಕರಣ ಮಾಡಿ ಇದಕ್ಕೆ ನಾನೇನಂತ ಕರಿತೀನಿ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಕರಿತೀನಿ. ಸುಭಾಷ್ ಚಂದ್ರ ಬೋಸ್ ದ್ವೀಪಗಳು ಅಂತ ಕರಿತೀನಿ. ಓಕೆನಾ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪಗಳು ಅಂತ ಕರಿತೀನಿ. ಇದಾದ ನಂತರ ಈ ಒಂದು ನೀಲ್ ದ್ವೀಪಗಳಿಗೆ ಶಹೀದ್ ಅಂತ ಕರಿತೀನಿ. ಓಕೆನಾ? ಶಹೀದ್ ದ್ವೀಪಗಳು ಅಂತ ಕರಿತೀನಿ. ಆಮೇಲೆ ಹೆವ್ಲಾಕ್ ದ್ವೀಪಗಳಿಗೆ ಸ್ವರಾಜ್ ದ್ವೀಪಗಳು ಅಂತ ಕರಿತೀನಿ. ಸ್ವರಾಜ್ ದ್ವೀಪಗಳು ಅಂತ ಕರಿತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾವೇನು ಮಾಡೇವೆ ಅಂದರೆ ಆ ದಕ್ಷಿಣ ಅಂಡಮಾನ್ ಅಥವಾ ಸೌತ್ ಅಂಡಮಾನಲ್ಲಿರ್ತಕ್ಕಂಥ ಎಲ್ಲ ದ್ವೀಪಗಳ ಒಂದು
ಹೆಸರನ್ನು ಅಥವಾ ಪ್ರಮುಖ ದ್ವೀಪಗಳ ಹೆಸರನ್ನು ಬದಲಾಯಿಸಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಪೋರ್ಟ್ ಬ್ಲೇರ್ ಐತೆ ಅಂದ್ಕೊಡ್ರಿ, ಆಮೇಲೆ ರಾಸ್ ಐತಿ, ನೀಲ್ ಐತಿ, ಹೆವ್ಲಾಕ್ ಐತಿ. ಈ ಎಲ್ಲ ದ್ವೀಪಗಳನ್ನು ನಾವು ಈ ರೀತಿ ಏನು ಮಾಡೀವಿ ಅಂದರೆ ಮರುನಾಮಕರಣವನ್ನು ಮಾಡ್ಲಿಕ್ಕೆ ಟ್ರೈ ಮಾಡೀವಿ. ಸೊ ದಟ್ ದ ಪೀಪಲ್ ಆಫ್ ಅಂಡಮಾನ್ ಕ್ಯಾನ್ ಫೀಲ್ ದ ನ್ಯಾಷನಾಲಿಟಿ ಇನ್ ದಮ್. ಓಕೆನಾ? ಈ ಒಂದು ಭಾರತೀಯರಾದಂಥ ಒಂದು ದೇಶಭಕ್ತಿ ಅವರಲ್ಲೂ ಕೂಡ ಬರಲಿ ಅಂತೇಳಿ ನಾವೇನು ಮಾಡ್ಲಿಕ್ಕೆ ಟ್ರೈ ಮಾಡೀವಿ, ಈ ರೀತಿ ಹೆಸರುಗಳನ್ನು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ರ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇದೆಲ್ಲ ಆದ ನಂತರ ಸರ್ ಇಲ್ಲಿ ಇದೇ ಒಂದು ಪೋರ್ಟ್ ಬ್ಲೇರಲ್ಲಿ ಅಥವಾ ಶ್ರೀ ವಿಜಯಪುರಂ ಐತಲ್ಲ, ಅಲ್ಲಿ ಕಂಡುಬರ್ತಕ್ಕಂಥ ಏರ್ಪೋರ್ಟಿಗೆ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ ಅಂತ ಬರೀತೀನಿ. ಓಕೆನಾ? ಪೋರ್ಟ್ ಬ್ಲೇರ್ ಏರ್ಪೋರ್ಟ್ ಅಂತ ಬರೀತೀನಿ. ಈ ಪೋರ್ಟ್ ಬ್ಲೇರ್ ಏರ್ಪೋರ್ಟಿಗೆ ವಿ ಡಿ ಸಾವರ್ಕರ್ ಏರ್ಪೋರ್ಟ್ ಅಂತಲೂ ಕರೀತಾರೆ. ಓಕೆನಾ? ವಿ ಡಿ ಸಾವರ್ಕರ್ ಏರ್ಪೋರ್ಟ್ ಅಂತಲೂ ಕರಿತೀನಿ. ಓಕೆ, ಸೊ ವಿ ಡಿ ಸಾವರ್ಕರ್ ಏರ್ಪೋರ್ಟ್ ಅಂತಲೂ ಕರೀತಾರೆ, ಅದು ಕೂಡ ಗೊತ್ತಿರಬೇಕು. ಇದೆಲ್ಲ ಆದ ನಂತರ ನಾನೇನು ಮಾಡಲಿಕ್ಕೆ ಅಂದರೆ ಇದು ಜ್ವಾಲಾಮುಖಿ ದ್ವೀಪಗಳ ಆಗಿರತಕ್ಕಂಥ ಕಾರಣದಿಂದ ಇಲ್ಲಿ ಅತ್ಯಂತ ಪ್ರಮುಖವಾದ ಕೆಲವೊಂದು ಪರ್ವತ ಶಿಖರಗಳನ್ನು ಕೂಡ ನೋಡ್ಲಿದ್ದೀವಿ. ಪ್ರಮುಖ ಪರ್ವತ ಶಿಖರಗಳು ಅಂತ ಬರೀತೀನಿ. ಓಕೆನಾ? ಪ್ರಮುಖ ಪರ್ವತ ಶಿಖರಗಳು. ಈ ಪ್ರಮುಖ ಪರ್ವತ ಶಿಖರಗಳಲ್ಲಿ ನಾವು ಒಂದು 4 ಶಿಖರಗಳನ್ನು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ UPSC ಇಲ್ಲೂ ಕೂಡ ಪ್ರಿಲಿಮ್ಸಲ್ಲಿ ಬಂದಿರತಕ್ಕಂಥ ಈ 4 ಶಿಖರಗಳ ಒಂದು ಹೆಸರನ್ನ ಬರಲಿಕ್ಕೆ ನಾನು. ಓಕೆನಾ? ಸೊ ಒಂದೇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಯಾಡಲ್ ಶಿಖರ ಅಂತ ಕರಿತೀವಿ. ಸ್ಯಾಡಲ್ ಶಿಖರ ಅಂತ ಕರಿತೀವಿ. ಆಮೇಲೆ ಮೌಂಟ್ ಥಲಿಯರ್ ಅಂತ ಕರೀತಾರೆ, ಥಲಿಯರ್ ಶಿಖರ ಅಂತ ಕರೀತಾರೆ. ಥಲಿಯರ್ ಎರಡನೇದ್ದು. ಸರ್ ಮೂರನೇದ್ದು ಏನಪ್ಪ ಅಂದರೆ ಇದಕ್ಕೆ ಡಿಯಾವೊಲೋ ಶಿಖರ ಅಂತ ಕರೀತಾರೆ. ಆ್ಯಂಡ್ 4ನೇದ್ದು ಏನಪ್ಪ ಅಂದರೆ ಕೊಯ್ಬೋ ಶಿಖರ ಅಂತ ಕರೀತಾರೆ. ಪೀಕ್ಸ್ಗಳಿವು ಹೈಯೆಸ್ಟ್ ಮೌಂಟೇನ್ ಪೀಕ್ಸ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಈ ಎಲ್ಲ ಪೀಕ್ಸ್ಗಳು ಯಾವ ದ್ವೀಪಗಳಲ್ಲಿ ಕಂಡುಬರ್ತಾವೆ ಅಂತ ಕೇಳ್ಬಿಟ್ರೆ ಆರಾಮ್ಸಿ ನಾವು ನಾರ್ತ್ ಅಂಡಮಾನ್ ಅಂತ ಹೇಳ್ಬೋದು, ಗ್ರೇಟ್ ನಿಕೋಬಾರ್ ಅಂತ ಹೇಳ್ಬೋದು, ಸರ್ ಮಿಡಲ್ ಅಂಡಮಾನ್ ಅಂತ ಹೇಳ್ಬೋದು, ಆ್ಯಂಡ್ ಅಲ್ಟಿಮೇಟ್ಲಿ ಸೌತ್ ಅಂಡಮಾನ್ ಅಂತ ಹೇಳ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನಿಮಗೆ ಗೊತ್ತಾಗ್ತಿರ್ತದ ಯಾವುದು ಮಿಡಲ್ ಅಂಡಮಾನ್, ಯಾವುದು ಲಿಟಲ್ ಅಂಡಮಾನ್, ಯಾವುದು ಗ್ರೇಟ್ ನಿಕೋಬಾರ್, ಯಾವುದು ನಾರ್ತ್ ಅಂಡಮಾನ್, ಇದೆಲ್ಲ ಗೊತ್ತಾಗ್ತಿರ್ತದೆ ನಿಮಗೆ. ಸೊ ಅಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಶಿಖರಗಳು, ಅತ್ಯಂತ ಎತ್ತರವಾದ ಶಿಖರಗಳಿವು. ಓಕೆನಾ? ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ಆಯ್ತು ಅನ್ಕೊಡ್ರಿ. ಇದೆಲ್ಲ ಆದ ನಂತರ ನಾನು ಈ ಒಂದು ಅಂಡಮಾನ್ ನಿಕೋಬಾರಲ್ಲಿ ನನಗೊಂದು ಸ್ಟೇಟ್ ಎನಿಮಲ್ ಕಂಡುಬರ್ತದೆ. ಓಕೆನಾ? ಈ ಸ್ಟೇಟ್ ಎನಿಮಲ್ ಅನ್ನು ನಾವು ಏನಂತ ಕರಿತೀವಿ ಅಂದರೆ ಡುಗಾಂಗ್ ಅಂತ ಕರಿತೀವಿ. ಓಕೆ, ಸೊ ಇದೇ ಒಂದು ನಾರ್ತ್ ಅಂಡಮಾನ್ ಐತಲ್ಲ, ಈ ನಾರ್ತ್ ಅಂಡಮಾನಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ನದಿಯನ್ನು ಕೂಡ ನೋಡ್ತೀವಿ. ಈ ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಕಲ್ಪಾಂಗ್ ನದಿ ಅಂತಲೂ ಕರಿತೀವಿ. ಓಕೆನಾ? ಕಲ್ಪಾಂಗ್ ನದಿ ಎಲ್ಲಿದೆ ಅಂತ ಕೇಳಿಬಿಟ್ರೆ ನೀವು ಆರಾಮ್ಸೆ ಅಂಡಮಾನ್ ನಿಕೋಬಾರ್ ಅಂತ ಹೇಳ್ಬೋದು. ಓಕೆನಾ? ಇಲ್ಲಿ ನದಿ ಕಂಡುಬರ್ತದೆ ಕಲ್ಪಾಂಗ್ ಅಂತೇಳಿ, ಅದನ್ನು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ರಿ. ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಏನು ಕಂಡುಬರ್ತಾವೆ ಅಂದರೆ ಜ್ವಾಲಾಮುಖಿಗಳು ಕಂಡುಬರ್ತಾವೆ ಅನ್ಕೊಟ್ಟೆ. ಓಕೆನಾ? ಜ್ವಾಲಾಮುಖಿಗಳನ್ನು ನಾವೇನು ಮಾಡ್ಬೋದು ಅಂದರೆ ಸರ್ ಯಾವ ರೀತಿ ಎಷ್ಟು ಫ್ರೀಕ್ವೆಂಟ್ ಆಗಿ ಅದು ಲಾವಾರಸವನ್ನು ಹೊರಗಡೆ ಹಾಕ್ತಿರ್ತದ ಅದ್ರ ಬೇಸಿಸ್ ಮೇಲೆ ನಾವು ಜ್ವಾಲಾಮುಖಿಗಳನ್ನು 3 ರೀತಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಸೊ 3 ರೀತಿ ಯಾವ ರೀತಿ ವಿಂಗಡಣೆ ಮಾಡ್ಬೋದು ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಟ್ರಿ. ಒಂದೇದಕ್ಕೆ ಜಾಗೃತ ಜ್ವಾಲಾಮುಖಿ ಅಂತ ಕರಿತೀನಿ. ಜಾಗೃತ ಅಂದರೆ ನಿರಂತರವಾಗಿ ಲಾವಾರಸವನ್ನು ಬಿಡ್ತಿರ್ತಾವೆ. ಆಮೇಲೆ ಇನ್ನೊಂದಕ್ಕೆ ನಾ ಏನು ಕರಿತೀನಿ ಅಂದರೆ ಸೂಕ್ತ ಜ್ವಾಲಾಮುಖಿ ಅಂತ ಕರಿತೀನಿ. ಸರ್ ಅನಿರಂತರವಾಗಿ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ರೀತಿ ಲಾವಾರಸವನ್ನು ಹೊರಗಡೆ ಬಿಡ್ತಿರಂಗಿಲ್ಲ, ಅದು ಎರಪ್ಟ್ ಮಾಡ್ತಿರಂಗಿಲ್ಲ, ಆದರೆ ಮುಂದೊಂದು ದಿನ ಮಾಡುವಂಥ ಸಾಧ್ಯತೆ ಭಾಳ ಜಾಸ್ತಿ ಐತಿ. ಅಂಥ ಜ್ವಾಲಾಮುಖಿಗಳನ್ನು ನಾನು ಸೂಕ್ತ ಜ್ವಾಲಾಮುಖಿ ಅಂತ ಕರಿತೀನಿ. ಓಕೆನಾ? ಸೂಕ್ತ ಆದಮೇಲೆ ನಂದಿದ ಅಥವಾ ಈ ಒಂದು ಜ್ವಾಲಾಮುಖಿಗಳಿಗೆ ಲುಪ್ತ ಜ್ವಾಲಾಮುಖಿಗಳಂತ ಕರೀತಾರೆ. ಲುಪ್ತ ಅಥವಾ ನಂದಿದ ಜ್ವಾಲಾಮುಖಿಗಳ ಅಥವಾ ಸತ್ತಿರುವ ಜ್ವಾಲಾಮುಖಿಗಳು. ಓಕೆನಾ? ಸೊ ಇವಾಗ ಅಂಡಮಾನ್ ನಿಕೋಬಾರಲ್ಲಿ ನಮಗೆ ಲುಪ್ತ ಜ್ವಾಲಾಮುಖಿ ಏನು ಇಂಪಾರ್ಟೆಂಟ್ ಇಲ್ಲ, ಆದರೆ ಜಾಗೃತ ಮತ್ತು ಸೂಕ್ತ ಜ್ವಾಲಾಮುಖಿಗಳು ಭಾಳ ಇಂಪಾರ್ಟೆಂಟ್ ಅದಾವ ಅನ್ಕೊಳ್ರಿ. ಈ ಜಾಗೃತ ಜ್ವಾಲಾಮುಖಿ ನಮ್ಮ ಇಡೀ ಇಂಡಿಯಾದ ಟೆರಿಟರಿಯಲ್ಲಿ ಒಂದೇ ಕಡೆ ಕಂಡುಬರ್ತದೆ, ಅಂಡಮಾನ್ ನಿಕೋಬಾರಲ್ಲಿ. ಆ ಅಂಡಮಾನ್ ನಿಕೋಬಾರಲ್ಲಿ ಒಂದೇ ಒಂದು ಏಕೈಕ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿ, ಏಕೈಕ ಸೂಕ್ತ ಜ್ವಾಲಾಮುಖಿಗಳು ಕೂಡ ಕಂಡುಬರ್ತಾವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಜಾಗೃತ ಜ್ವಾಲಾಮುಖಿ ಅನ್ನೋದು ಯಾವ್ದು ಗೊತ್ತಾ? ಇದಕ್ಕೆ ನಾವು ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಈ ಸೂಕ್ತ ಜ್ವಾಲಾಮುಖಿಗೆ ನಾವೇನಂತ ಕರಿತೀವಿ ಅಂದರೆ ನಾರ್ಕೊಂಡಮ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾರ್ಕೊಂಡಮ್ ಅಂತ ಕರಿತೀವಿ. ಸೊ ಈ ಜಾಗೃತ ಜ್ವಾಲಾಮುಖಿ ಯಾವುದು? ಬ್ಯಾರನ್. ಸರ್ ಎಲ್ಲೈತದು? ಎಕ್ಸಾಕ್ಟ್ಲಿ ಸೌತ್ ಅಂಡಮಾನ್ ಐತಲ್ಲ, ಈ ಸೌತ್ ಅಂಡಮಾನ್ದು ಎಲ್ಲಿತ್ತಪ್ಪ ಅಂದರೆ ನಾರ್ತ್ ಈಸ್ಟ್ ಪಾರ್ಟ್ ಒಳಗೆ ನಿಮಗೆ ಇಲ್ಲೇನು ಕಂಡುಬರ್ತದೆ ಅಂದರೆ ಒಂದು ಬ್ಯಾರನ್ ಕಂಡುಬರ್ತದೆ, ಬ್ಯಾರನ್ ಐಲ್ಯಾಂಡ್ ಕಂಡುಬರ್ತದೆ. ಇದಾದ ನಂತರ ಅದರದ್ದು ನಾರ್ತ್ ಈಸ್ಟ್ ಪಾರ್ಟಲ್ಲಿ ಇಲ್ಲೇ ನಿಮಗೆ ಏನು ಕಂಡುಬರ್ತದೆ ಅಂದರೆ ನಾರ್ಕೊಂಡಮ್ ಅಂತ ಕಂಡುಬರ್ತಿರ್ತದೆ. ಸೊ ಸೌತ್ ಅಂಡಮಾನಿಂದ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜ್ವಾಲಾಮುಖಿಗಳಿವು. ಓಕೆನಾ? ಸೊ ಈ ರೀತಿ ಕಂಡುಬರ್ಲಿಕ್ಕೆ ಅನ್ಕೊಟ್ರಿ. ಇದೆಲ್ಲ ಆದ ನಂತರ ನಾವು ಏನು ಮಾಡ್ಲಿತ್ತೇವೆ ಅಂದರೆ ಇದೇ ಒಂದು ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಟ್ರೈಬ್ಸ್ಗಳನ್ನು ನೋಡ್ಲಿತ್ತೀವಿ, ಬುಡಕಟ್ಟು ಜನಾಂಗಗಳನ್ನು ನೋಡ್ಲಿತ್ತೀವಿ. ಈ ಬುಡಕಟ್ಟು ಜನಾಂಗಗಳ ಬಗ್ಗೆ ಯಾವ್ಯಾವ ಬುಡಕಟ್ಟು ಜನಾಂಗಗಳು ಅದಾವೋ ಅದು ನಮ್ಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಯಾವ್ಯಾವ ಬುಡಕಟ್ಟು ಜನಾಂಗ ಅಂತ ಬರೆದಿರ್ತೇನೆ. ಓಕೆನಾ?
ಸೊ ಈ ಬುಡಕಟ್ಟು ಜನಾಂಗವನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಯಾವ್ಯಾವ ಇರ್ತಾವೆ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಓಕೆ, ಈ ಥರ ಆಯ್ತು ಅಂದ್ಕೊಳ್ರಿ ಬುಡಕಟ್ಟು ಜನಾಂಗಗಳು ಯಾವುವು. ಈ ಬುಡಕಟ್ಟು ಜನಾಂಗಗಳನ್ನು ನಾನು ಏನು ಮಾಡ್ತೇನೆ ಅಂದರೆ ಒಂದು 2 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಬಿಡ್ತೇನೆ ಅಂದ್ಕೊಳ್ರಿ. ಒಂದು ಅಂಡಮಾನ್ ಗ್ರೂಪ್ ಒಳಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು, ಇನ್ನೊಂದು ನಿಕೋಬಾರ್ ಗ್ರೂಪ್ ಅಂತ ಬರಿತೇನೆ. ಓಕೆನಾ? ಸೊ ಅಂಡಮಾನ್ ಗ್ರೂಪ್ ಆ್ಯಂಡ್ ನಿಕೋಬಾರ್ ಗ್ರೂಪ್ ಅಂತ ಬರಿತೇನೆ ಬುಡಕಟ್ಟು ಜನಾಂಗಗಳನ್ನು. ಈ ಅಂಡಮಾನ್ ಗ್ರೂಪಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನು ನಾವೇನಂತ ಕರಿತೀವಿ ಅಂದರೆ ನಿಗ್ರಿಟೋ ಟ್ರೈಬ್ಸ್ ಅಂತ ಕರಿತೀವಿ. ಐಸೋಲೇಟೆಡ್ ಇರತಕ್ಕಂಥ ಟ್ರೈಬ್ಸ್ಗಳಿವೆ. ಓಕೆನಾ? ನಿಗ್ರಿಟೋ ಟ್ರೈಬ್ಸ್ ಅಂತ ಕರಿತೀವಿ. ಆ್ಯಂಡ್ ಆ ಕಡೆ ಇರ್ತಕ್ಕಂಥ ಟ್ರೈಬ್ಸ್ಗಳಿಗೆ, ನಿಕೋಬಾರಲ್ಲಿ ಇರ್ತಕ್ಕಂಥ ಟ್ರೈಬ್ಸ್ಗಳಿಗೆ ನಾವು ಮಂಗೋಲಾಯ್ಡ್ ಟ್ರೈಬ್ಸ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಂಗೋಲಾಯ್ಡ್ ಟ್ರೈಬ್ಸ್ ಅಂದರೆ ಈ ಏಷ್ಯಾದ ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬ್ಸ್ ಇವು. ಓಕೆನಾ? ಇಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬ್ಸ್ಗಳು ಯಾವ್ಯಾವ ನೋಡ್ರಿ. ಈ ನಿಗ್ರಿಟೋ ಟ್ರೈಬ್ಸ್ ಯಾವು ಆ್ಯಂಡ್ ಮಂಗೋಲಾಯ್ಡ್ ಟ್ರೈಬ್ಸ್ ಯಾವು, ಅಂಡಮಾನಲ್ಲಿ ಕಂಡುಬರ್ತಕ್ಕಂಥ ಟ್ರೈಬ್ಸ್ ಯಾವು, ನಿಕೋಬಾರಲ್ಲಿ ಕಂಡುಬರ್ತಕ್ಕಂಥ ಟ್ರೈಬ್ಸ್ ಯಾವು ಅನ್ನೋದು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲೊಂದು ಟ್ರೈಬ್ ಕಂಡುಬರ್ತದ, ಗ್ರೇಟ್ ಅಂಡಮಾನೀಸ್ ಅಂತ ಕಂಡುಬರ್ತದೆ. ಓಕೆನಾ? ಗ್ರೇಟ್ ಅಂಡಮಾನೀಸ್ ಅಂತ ಕಂಡುಬರ್ತದೆ. ಇದೆಲ್ಲ ಆದ ನಂತರ ನಾವೇನು ಮಾಡ್ಲಿತ್ತು ಅಂದರೆ ಜಾರ್ವಾ ಅಂತ ಕಂಡುಬರ್ತದ. ಜಾರ್ವಾ ಆದಮೇಲೆ ಒಂಗೆ ಅಂತ ಕಂಡುಬರ್ತದೆ. ಒಂಗೆ ಅಂತ ಕಂಡುಬರ್ತದೆ. ಒಂಗೆ ಆದ ನಂತರ ಸೆಂಟೆನಲೀಸ್ ಅಂತ ಕಂಡುಬರ್ತದೆ. ಸೆಂಟೆನಲೀಸ್ ಅಂತೇಳಿ ಕೆಲವೊಂದು ಟ್ರೈಬ್ಸ್ಗಳನ್ನು ನೋಡ್ತೀವಿ. ಎಲ್ಲ ಟ್ರೈಬ್ಸ್ಗಳಿಗೆ ನಾವು ನಿಗ್ರಿಟೋ ಟ್ರೈಬ್ಸ್ ಅಂತೇಳಿ ಕ್ಲಾಸಿಫೈ ಮಾಡಲಿಕ್ಕೆ ಅಥವಾ ವರ್ಗೀಕರಣ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇವಾಗ ಮಂಗೋಲಾಯ್ಡ್ ಟ್ರೈಬ್ಸ್ಗಳನ್ನು ನೋಡ್ರಿ. ಈ ಅಂಡಮಾನ್ ನಿಕೋಬಾರ್ಲಿ ಕಂಡುಬರ್ತಕ್ಕಂಥ ಮಂಗೋಲಾಯ್ಡ್ ಟ್ರೈಬ್ಸ್ ಫುಲ್ ಕಾನ್ಸಂಟ್ರೇಷನ್. ಈ ಟ್ರೈಬ್ಸ್ಗಳನ್ನು ನಾವು ನಿಕೋಬಾರೀಸ್ ಅಂತ ಕರಿತೀವಿ. ಎಂತ ಕರಿತೀವಿ? ನಿಕೋಬಾರೀಸ್. ಅಂಡಮಾನೀಸ್ ಮತ್ತು ನಿಕೋಬಾರೀಸ್ ಅಂತ ಗೊತ್ತಾಗ್ಬಿಡ್ತಾವೆ ನಿಮ್ಗೆ. ಓಕೆನಾ? ನಿಕೋಬಾರೀಸ್ ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬ್ ಯಾವ್ದು ಐತೆ ಗೊತ್ತಾ? ಇದಕ್ಕೆ ಶಾಂಪೇನ್ ಅಂತ ಕರಿತೀವಿ. ಎಂತ ಕರಿತೀವಿ? ಶಾಂಪೇನ್. ಇದು ಈ ಶಾಂಪೇನ್ ಟ್ರೈಬ್ಸ್ಗಳ ಬಗ್ಗೆ ನೀವು ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಬಹಳಷ್ಟು ಏನಪ್ಪಾ ಅಂದರೆ ರೀತಿಯಲ್ಲಿ ಸ್ಟಡಿ ಮಾಡಿರ್ಬೋದು ಅನ್ಕೋತೀನಿ ನಾನು. ಓಕೆನಾ? ಸೊ ಈ ಶಾಂಪೇನ್ ಟ್ರೈಬ್ಸ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಶಾಂಪೇನ್ ಟ್ರೈಬ್ಸ್ ಎಲ್ಲದ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಗ್ರೇಟ್ ನಿಕೋಬಾರ್ ಐತಲ್ಲ, ಈ ಗ್ರೇಟ್ ನಿಕೋಬಾರ್ ಭಾಗದಲ್ಲಿ ಇಲ್ಲಿ ಕಂಡುಬರ್ತಿರ್ತಾವೆ. ಓಕೆನಾ? ಸೊ ಇಲ್ಲಿ ಕಂಡುಬರ್ತಿರ್ತಾವೆ. ಈ ಪ್ಲೇಸನ್ನು ನೋಡ್ರಿ. ಈ ಪ್ಲೇಸನ್ನು ಇಲ್ಲಿ ಬಹಳಷ್ಟು ಫಾರೆಸ್ಟ್ ಐತಿ ಆ್ಯಂಡ್ ಅಲ್ಲಿ ಶಾಂಪೇನ್ ಟ್ರೈಬು ಕೂಡ ಐತಿ. ಈ ಒಂದು ಪ್ಲೇಸಿಗೆ ನಾವು ಏನಂತ ಕರಿತೀವಿ ಅಂದರೆ ಗ್ಯಾಲಥಿಯಾ ಬೇ ಅಂತ ಕರಿತೀವಿ. ಎಂತ ಕರಿತೀವಿ? ಗ್ಯಾಲಥಿಯಾ ಬೇ ಅಂತ ಕರಿತೀವಿ. ಅಂದರೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಬೇ ಐತಿ, ಇದಕ್ಕೆ ಗ್ಯಾಲಥಿಯಾ ಬೇ ಅಂತ ಕರೀತೀವಿ. ಈ ಗ್ಯಾಲಥಿಯಾ ಬೇ ಅಲ್ಲಿ ನಮಗೇನು ಕಂಡು ಬರ್ಲಿತ್ತು ಅಂದರೆ ಶಾಂಪೇನ್ ಅಂತ ಒಂದು ಟ್ರೈಬ್ ಕಂಡು ಬರ್ಲಿತ್ತದ. ಶಾಂಪೇನ್ ಸರ್ ರೀಸೆಂಟ್ಲಿ ಏನಾಗಿತ್ತು ಅಂದರೆ ಫುಲ್ ಕಾನ್ಸಂಟ್ರೇಷನ್ ಈ ಗ್ರೇಟ್ ನಿಕೋಬಾರದ ದಕ್ಷಿಣ ಭಾಗದಲ್ಲಿ ಗ್ಯಾಲಥಿಯಾ ಬೇ ಐತಲ್ಲ, ಎಕ್ಸಾಕ್ಟ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಂಡಿಯನ್ ಗೌರ್ಮೆಂಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಪ್ಲಾನ್ ಮಾಡ್ಲಿತ್ತದ. ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿ ಅಂತ ಕರೀತಾರೆ. ಓಕೆನಾ? ಒಂದು ನೇವಲ್ ಬೇಸನ್ನು ಹಾಕೋರೋದರಲ್ಲಿ ಅಂದರೆ ಏನಪ್ಪ ಅಂದರೆ ಏರ್ಫೋರ್ಸನ್ನು ಕೂಡ ಹಾಕೋರದ, ಅದಕ್ಕೆ ನಾವು ಡ್ಯೂಲ್ ಯೂಸ್ ಪೋರ್ಟ್ ಸಿಟಿ ಅಂತ ಕರೀತೀವಿ. ಈ ಕಡೆ ಡಿಫೆನ್ಸಿಗೂ ಬಂದಂಗಾಯ್ತು, ಇನ್ನೊಂದು ಸಿವಿಲೈಸೇಷನ್ನು ಕೂಡ ಸ್ಟಾರ್ಟ್ ಮಾಡ್ದಂಗಾಯ್ತು. ಅದ್ರ ಸಂಬಂಧ ಇದಕ್ಕೆ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿ ಅಂತ ಕರೀತಾರೆ. ಓಕೆನಾ? ಸೊ ನಾನು ಆ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿನ ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಟ್ಟು. ಓಕೆ? ಸೊ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿನ ಕಟ್ಟಲಿಕ್ಕೆ ಪ್ಲಾನ್ ಮಾಡ್ಲಿತ್ತರ ಇಂಡಿಯನ್ ಗೌರ್ಮೆಂಟ್ದವರು. ಎಲ್ಲಿ? ಗ್ಯಾಲಥಿಯಾ ಬೇ, ಗ್ರೇಟ್ ನಿಕೋಬಾರ್. ಅಲ್ಲಿ ಶಾಂಪೇನ್ ಟ್ರೈಬ್ಗಳು ಕೂಡ ಅದಾವೆ. ಇವಾಗ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿನ ಕಟ್ಲಿತ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಎದಕ್ಕೆ ಕಟ್ಲಿತ್ತೀವಿ? ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೌರ್ಮೆಂಟ್ದವರು ರೀಸನ್ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಈ ಒಂದು ಇಂಡೋನೇಷ್ಯಾ, ಸುಮತ್ರಾ ಐಲ್ಯಾಂಡ್ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳ ಮಧ್ಯದಲ್ಲಿ ಒಂದು ಚಿಕನ್ ನೆಕ್ ಗತ್ತೆ ಒಂದು ಚಾನಲ್ ಇದೆ, 6 ಡಿಗ್ರಿ ಚಾನಲ್. ಅದರ ಮಧ್ಯದಲ್ಲಿ ಚೈನಾದವರು ಕಂಟಿನ್ಯೂಸ್ಲಿ ತಮ್ಮ ಒಂದು 30ರಿಂದ 40% ಟ್ರೇಡನ್ನು ಮಾಡ್ಲಿತ್ತರ. ಒಂದು ವೇಳೆ ನಾವು ಇಲ್ಲೇ ನಮ್ಮದೊಂದು ಡಿಫೆನ್ಸನ್ನು ಏನಪ್ಪ ಅಂದರೆ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಅದೊಂದು ಐರನ್ ವಾಲ್ ಗತೆ ಆಕ್ಟ್ ಮಾಡ್ತದಂತ. ಐರನ್ ವಾಲ್ ಮಾಡಲಿಕ್ಕೆ ಟ್ರೈ ಮಾಡ್ಲಿತ್ತಾರೆ. ಓಕೆನಾ? ಇದಕ್ಕೆ ನಾವು ಏನಂತ ಕರೀತೀವಿ ಅಂದರೆ ಇಲ್ಲೇ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿಗೆ ಐರನ್ ವಾಲ್ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ಲಿತ್ತಾರೆ. ಯಾರು? ಇಂಡಿಯನ್ ಗೌರ್ಮೆಂಟ್ದವರು. ಓಕೆನಾ? ಐರನ್ ವಾಲ್, ಕಬ್ಬಿಣದ ಒಂದು ಗೋಡೆ ಅನ್ನಂಗೆ ಅರ್ಥ. ಓಕೆ? ಆ ಕಬ್ಬಿಣದ ಗೋಡೆಯನ್ನು ನಾವು ಡ್ಯೂಲ್ ಯೂಸ್ ಪೋರ್ಟ್ ಸಿಟಿ ಅಂತ ಕರೀತೀವಿ. ಗ್ಯಾಲಥಿಯಾ ಬೇ, ಶಾಂಪೇನ್ ಟ್ರೈಬ್ಸ್ಗಳದಾವೆ ಇಲ್ಲಿ. ಈಗ ಈ ಥರ ಐರನ್ ವಾಲ್ ಅಥವಾ ಡ್ಯೂಲ್ ಯೂಸ್ ಪೋರ್ಟ್ ಸಿಟಿನ ಕಟ್ಟಬೇಕು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಟ್ರೈಬ್ಸ್ಗಳನ್ನು ಅಲ್ಲಿಂದ ರೀಹ್ಯಾಬಿಲಿಟೇಟ್ ಮಾಡ್ಬೇಕಂತ ಅನ್ನಂಗೆ ಅರ್ಥ. ಓಕೆನಾ? ಸೊ ಶಾಂಪೇನ್ ಟ್ರೈಬ್ಸ್ಗಳನ್ನು ಅಲ್ಲಿಂದ ರೀಹ್ಯಾಬಿಲಿಟೇಟ್ ಮಾಡಿಬಿಟ್ರೆ ಏನಾಗ್ಬೋದು ವಿಚಾರ ಮಾಡಿರಿ. ದೇ ವೋಂಟ್ ಬಿ ಏಬಲ್ ಟು ಗೆಟ್ ದೇರ್ ಒರಿಜಿನಲ್ ಪ್ಲೇಸ್. ಇಂಟ್ರೂಸಿವ್ ಪ್ಲೇಸಸ್ ಸಿಗಂಗಿಲ್ಲ ಅವ್ರಿಗೆ. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಶಾಂಪೇನ್ ಟ್ರೈಬ್ಸ್ಗಳ ಒಂದು ಪ್ಲೇಸನ್ನು ಚೇಂಜ್ ಮಾಡಿಬಿಟ್ರೆ ವಿಚಾರ ಮಾಡಿರಿ, ದೇ ವೋಂಟ್ ಬಿ ಏಬಲ್ ಟು ಸರ್ವೈವ್. ಐ ಆಮ್ ಥಿಂಕಿಂಗ್ ಲೈಕ್ ದಟ್. ಓಕೆನಾ? ಯಾಕಂದರೆ ಇಟ್ ಈಸ್ ದೇರ್ ಹೋಮ್. ಅಲ್ಲಿಂದ ಬಿಡಿಸಿ ನಾವು ರಿಹ್ಯಾಬಿಲಿಟೇಟ್ ಮಾಡ್ತೀವಿ ಬೇರೆ ಐಲ್ಯಾಂಡ್ಸ್ಗಳ ಕಡೆಗೆ ಅಂದರೆ ವಿಚಾರ ಮಾಡಿರಿ, ದೇ ಆರ್ ಗೋಯಿಂಗ್ ಟು ಫೀಲ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್. ಓಕೆ? ಸೊ ಈ ಥರ ಆಗ್ತದೆ ಅನ್ಕೊಟ್ರಿ. ಇದೆಲ್ಲ ಒಂದು ಏನಪ್ಪ ಅಂದರೆ ಒಂದು ಡಿಬೇಟ್ ಕ್ರಿಯೇಟ್ ಆಗ್ಬಿಟ್ಟದಿಲ್ಲ. ನೀವು ನೋಡಿದರೆ ಗ್ಯಾಲಥಿಯಾ ಬೇಯಲ್ಲಿ ನಮಗೆ ಡೆವಲಪ್ಮೆಂಟು ನೆಸಸರಿ ಅದ ಆ್ಯಂಡ್ ವಿ ವಾಂಟ್ ದ ಡೆವಲಪ್ಮೆಂಟ್ ಇನ್ ಸಚ್ ಅ ವೇ ದಟ್ ಇಟ್ ಶುಡ್ ಬಿ ಸಸ್ಟೈನೇಬಲ್.
ಸುಸ್ಥಿರ ಅಭಿವೃದ್ಧಿ ಇರಬೇಕು ಅದು, ಓಕೆನಾ ಸರ್. ಆ್ಯಂಡ್ ಅಲ್ಲಿರ್ತಕ್ಕಂಥ ಜನಾಂಗಗಳಿಗೂ ಕೂಡ ಹಾಗೂ ಅಲ್ಲಿರ್ತಕ್ಕಂಥ ಅರಣ್ಯಗಳಿಗೂ ಕೂಡ. ಆಮೇಲೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಏನಪ್ಪ ಅಂದರೆ ಟರ್ಟಲ್ಲು ಕೂಡ ನೋಡ್ತೀವಿ. ಸಿ ಟರ್ಟಲ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ ಅನ್ಕೊಟ್ರಿ ಇದು. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಎಲ್ಲ ಎನ್ವೈರ್ಮೆಂಟಲ್ ಕನ್ಸರ್ನು ಕೂಡ ಐತೆ. ಅದನ್ನು ಕನ್ಸರ್ನ ನೋಡಿ ಏನಪ್ಪ ಅಂದರೆ ಏನು ಮಾಡ್ಬೇಕಂದ್ರೆ ಈ ಡ್ಯೂ ಲೀವ್ ಸ್ಪೋರ್ಟ್ಸ್ ಸಿಟಿನೂ ಕಟ್ಟಿದ್ರು ಕೂಡ ಮಿನಿಮಮ್ ಡ್ಯಾಮೇಜ್ ಅನ್ನ ಎನ್ಶೋರ್ ಮಾಡ್ಬೇಕು ನಾವು, ಓಕೆನಾ. ಯಾರಿಗೂ ಜಾಸ್ತಿ ಡ್ಯಾಮೇಜ್ ಆಗ್ಲಾರ್ದಂಗೆ ಮಿನಿಮಮ್ ಡ್ಯಾಮೇಜ್ ಎನ್ಶೋರ್ ಮಾಡಬೇಕು. ಅಂದಾಗಲೇ ಮಾತ್ರ ಈ ಒಂದು ಐರನ್ ವಾಲನ್ನು ಅಥವಾ ಡ್ಯೂ ಲೀವ್ ಸ್ಪೋರ್ಟ್ಸ್ ಸಿಟಿನ ಕಟ್ಟುವಂಥ ಒಂದು ಏನಪ್ಪ ಅಂದರೆ ಕಟ್ಟಿದ್ರೆ ಒಂದು ಮೀನಿಂಗ್ ಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಐ ಥಿಂಕ್ ದೇರ್ ಇಸ್ ನಥಿಂಗ್ ದಟ್ ಈಸ್ ಮಿಸ್ಡ್ ಫ್ರಮ್ ಹಿಯರ್, ಓಕೆನಾ. ಸೊ ಇಲ್ಲಿಂದ ಏನು ಮಿಸ್ ಆಗಿಲ್ಲ ಅನ್ಕೊಳ್ರಿ. ಸೊ ಇದನ್ನು ನೀವು ಇದೇ ರೀತಿ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಿದರೆ ಐ ಆಮ್ ಥಿಂಕಿಂಗ್ ಇಟ್ ಈಸ್ ರಿಯಲಿ ವೆರಿ ಗುಡ್, ಓಕೆನಾ. ಸೊ ಇದೇ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ ಪ್ರತಿಯೊಂದೂ, ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಕ್ರ್ಯಾಕ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಓಕೆ. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ನಾನು ಇದರದ್ದು ನೋಟ್ಸನ್ನು ಟೆಲಿಗ್ರಾಮ್ ಆನ್ ಆದ್ಕೊಳ್ಳೇ ಇದರದೆಲ್ಲ ನೋಟ್ಸ್ಗಳನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಯು ಕ್ಯಾನ್ ರಿವೈಸ್, ಓಕೆ. ಇಲ್ಲೊಂದು ಸಣ್ಣದೊಂದು ಫಾರ್ ಎಕ್ಸಾಂಪಲ್ ಇಲ್ಲೇ ಸೌತ್ ಅಂಡಮಾನ್ ಐತಲ್ಲ, ಅಲ್ಲಿ ಒಂದು ಪಾಯಿಂಟನ್ನು ಬಿಟ್ಟು ನಾನು ಈ ಒಂದು ಸೌತ್ ಅಂಡಮಾನ್ ಐತಿ ಮತ್ತು ಲಿಟಲ್ ಅಂಡಮಾನ್ ಐತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಪ್ಯಾಸೇಜನ್ನು ಕೂಡ ನೋಡ್ತೀವಿ ನಾವು. ಈ ಒಂದು ಪ್ಯಾಸೇಜು ಇಂಪಾರ್ಟೆಂಟ್ ಅನ್ಕೊಳ್ರಿ. ಈ ಪ್ಯಾಸೇಜಿಗೆ ನಾವು ಏನಂತ ಕರಿತೀವಿ ಅಂದರೆ ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ. ಸೊ ಡಂಕನ್ ಪ್ಯಾಸೇಜು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಐ ವಾಂಟೆಡ್ ಟು ಆ್ಯಡ್. ಇದನ್ನು ಆ್ಯಡ್ ಮಾಡಿದ ಕೂಡಲೇ ನೀವೆಲ್ಲ ಇದನ್ನು ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಓಕೆನಾ. ಸೊ ಡಂಕನ್ ಪ್ಯಾಸೇಜ್ ಅಂತ ಹೇಳೈತೆ. ದಿಸ್ ಡಂಕನ್ ಪ್ಯಾಸೇಜ್ ಡಿವೈಡ್ಸ್ ವಾಟ್ ಸೌತ್ ಅಂಡಮಾನ್ ಆ್ಯಂಡ್ ಲಿಟಲ್ ಅಂಡಮಾನ್. 10 ಡಿಗ್ರಿ ಚಾನಲ್ ಏನು ಮಾಡ್ತದ ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ಗಳನ್ನು ಡಿವೈಡ್ ಮಾಡಿದರೆ ಸರ್ 6 ಡಿಗ್ರಿ ಚಾನಲ್ ಮಾಡ್ತಂದ್ರೆ ಇಲ್ಲಿ ಗ್ರೇಟ್ ನಿಕೋಬಾರ್ ಆ್ಯಂಡ್ ಇಂಡೋನೇಷ್ಯಾದ ಸುಮತ್ರಾ ದ್ವೀಪಗಳನ್ನು ಬೇರ್ಪಡಿಸ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಬೇಕು. ಗ್ರೇಟ್ ನಿಕೋಬಾರ್ದ ಎಲ್ಲದಕ್ಕಿಂತ ದಕ್ಷಿಣ ಭಾಗದಲ್ಲಿ ಏನೈತಿ ಇಂದಿರಾ ಪಾಯಿಂಟ್ ಐತಿ. ಇದು ನಮ್ಮ ಫಸ್ಟ್ ಕ್ಲಾಸ್ ಒಳಗೆ ಅರ್ಥ ಮಾಡ್ಕೊಂಡದ, ಓಕೆನಾ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. 500 ಲೈಕ್ಸ್ ಇಸ್ ದ ಟಾರ್ಗೆಟ್. ಆ 500 ಲೈಕ್ಸನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಐ ವಾಂಟ್ ಇಟ್ ಅಟ್ ಎನಿ ಕಂಡೀಷನ್. ಇದು ನಿಮಗೆ ಈ ಒಂದು ಕಂಟೆಂಟ್ ಲೈಕ್ ಆಗ್ತಿದ್ರೆ ನೀವು 500 ಲೈಕ್ಸನ್ನು ಮಾಡಲೇಬೇಕು, ಓಕೆನಾ. ಸೊ ಆ 500 ಲೈಕ್ಸನ್ನು ಮಾಡಿದರೆ ಐ ಡೆಫಿನೆಟ್ಲಿ ಗೆಟ್ ಮೋಟಿವೇಟೆಡ್. ಐ ವಿಲ್ ಡೂ more such videos. Thank you.